ಎಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠದಯಾಪಾತ್ರಂ ಗುಣಾನ್ವಿತಃ ಕೌಶಿಕೋऽನन्तರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಭರಂ ವರಪ್ರದಗುರೌ ವೈರಾಗ್ಯಭಾಗ್ಯೋ ರಥೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾತ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಸಿತನಿಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वैकागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गः श्रीवासयोगिगुरुणात्पितभारमीशे भक्त्यादिपूर्णवरदारकृपात्तचिह्नं श्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। इतीन्द्रगतभाष्यार्थाय व्याख्यानेन दर्शिताः परं सुदर्शनार्यं तं वन्दे कूलकुलाधिपम् येनोपनिषदां भाष्यं रामानुजमतानुगं रम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने अपरं निगमान्तार्यं प्रपद्ये वीरराघवम् अतसीगुच्छसच्छायमञ्चितोरस्थलं श्रिया अञ्जनाचलशृङ्गारमञ्जलिर्मम गाहताम्। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। श्रीमते रामानुजाय नमः। ಶ್ವೇತಾಶ್ವತರು ಪರಿಷತ್ತಿನ ಕಡೆಯ ಭಾಗದಲ್ಲಿ ಈ ಉಪನಿಷತ್ತಿನ ವಾಕ್ಯಗಳು ಯಾವ್ಯಾವ ಬ್ರಹ್ಮಸೂತ್ರದ ಅಧಿಕರಣಗಳಲ್ಲಿ ವಿಚಾರ ಮಾಡಲ್ಪಟ್ಟಿದೆ ಅನ್ನೋದ್ರ ಬಗ್ಗೆ ರಂಗರಾಮಾನುಜ ಮುನಿಗಳು ಎಲ್ಲ ಉಪನಿಷತ್ತಿನ ವ್ಯಾಖ್ಯಾನಗಳಲ್ಲೂ ಆ ರೀತಿಯ ಅವರು ಮಾಡಿರೋದು ಕಂಡು ಬರುತ್ತೆ. ಅದರಂತೆ ಇಲ್ಲಿ ಪರಾಧಿಕರಣ ಅಂತ ಹೇಳುವಂತಹ ಬ್ರಹ್ಮಸೂತ್ರದಲ್ಲಿ ಬರುವ ಅಧಿಕರಣ, ಅದರಲ್ಲಿ ಪರಬ್ರಹ್ಮ ಅಂತ ಹೇಳಲ್ಪಟ್ಟ ವಸ್ತುವಿಗಿಂತ ಅಧಿಕವಾದದ್ದು ಒಂದು ವಸ್ತುವಿದೆಯೇ ಅನ್ನುವ ವಿಷಯದಲ್ಲಿ 4 ಆಕ್ಷೇಪಗಳನ್ನು 4 ಹೇತುಗಳನ್ನು ಹಾಕಿ ಪೂರ್ವ ಪಕ್ಷವನ್ನಾಗಿ ಮಾಡಿಕೊಂಡು ಪರಮತಃ ಸೇತೂನ್ಮಾನ ಸಂಬಂಧ ಭೇದ ವ್ಯಪದೇಶೇಭ್ಯ ಅಂತ ಪೂರ್ವಪಕ್ಷ ಸೂತ್ರ. ಅದು ಪರಂ ಅತಃ ಸಂಬಂಧ ಭೇದ ವ್ಯಪದೇಶೇಭ್ಯ, ಪರಮತಃ ಸಂಬಂಧ ಭೇದ ಮೊದಲಾದೆಲ್ಲ ಹೇಳಿರೋದ್ರಿಂದ ಉನ್ಮಾನ ಇದೆಲ್ಲ ಹೇಳಿರೋದ್ರಿಂದ ಸೇತು ಉನ್ಮಾನ ಸಂಬಂಧ ಭೇದ 4 ಹೇತುಗಳು. ಸೇತು ಅಂತ ಹೇಳಿದೆ, ಉನ್ಮಾನ ಒಂದು ಮೆಷರ್, ಒಂದು ಪ್ರಮಾಣವನ್ನು ಹೇಳಿದೆ ಪರಮಾತ್ಮನಿಗೆ. ಪರಬ್ರಹ್ಮ ಅದು ಪರಿಚ್ಛಿನ್ನವಾಗಿಬಿಡುತ್ತೆ. ಹಾಗೆಯೇ ಸಂಬಂಧವು ಹೇಳಲ್ಪಟ್ಟಿದೆ. ಷಷ್ಠಿ ವಿಭಕ್ತಿಯಲ್ಲಿ ಸಂಬಂಧ ಸಾಮಾನ್ಯದಿಂದ ಅಮೃತಸ್ಯ ಪರಂ ಸೇತುಂ ಅನ್ನುವಂತಹ ವಾಕ್ಯ, ಮತ್ತು ಭೇದವು ಹೇಳಲ್ಪಟ್ಟಿದೆ. ಇದೆಲ್ಲ ಹೇಳಿರೋದ್ರಿಂದ ಪರಬ್ರಹ್ಮನಿಗೂ ಮೋಕ್ಷದಲ್ಲಿ ಪ್ರಾಪ್ಯವಾದ ಪರಮ ವಿಷಯಕ್ಕೂ ಇದೆಲ್ಲವೂ ಕೂಡ ನೋಡಿ ವಿಚಾರ ಮಾಡ್ತಾರೆ ಇಲ್ಲಿ. ಅದರಲ್ಲಿ 2 ಹೇತುಗಳನ್ನು ನೋಡಿದ್ವಿ. ಉನ್ಮಾನ ಅಂತ ಹೇಳಿರೋದು ಒಂದು ಮೆಷರ್, ಒಂದು ಪ್ರಮಾಣವನ್ನು ಹೇಳಿರೋದು ಉಪಾಸಕನಿಗೆ ಉಪಾಸನಾರ್ಥವಾಗಿ. ಆದ್ದರಿಂದ ಪರಿಚ್ಛಿನ್ನವಾಗಿ ಅಪರಿಮಿತವಾದ ಪರಮಾತ್ಮನನ್ನು ಧ್ಯಾನ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಉಪನಿಷತ್ತು ನಮಗೆ ಒಂದು ಪರಮಾತ್ಮನು ಎಲ್ಲೆಲ್ಲಿಯೂ ಇರೋದರಿಂದ ಹೃದಯ ಮಧ್ಯದಲ್ಲಿ ಇದ್ದಾನೆ ಮೊದಲಾದ ಒಂದು ಪರಿಚ್ಛಿನ್ನವಾದ ಅವನ ರೂಪವನ್ನು ಮೊದಲಾದ ಹೇಳಿ ನಮ್ಮ ಮನಸ್ಸಿಗೆ ಒಂದು ಆಲಂಬನೆ ಉಂಟಾಗುವ ಹಾಗೆ ಮಾಡಿ ಉಪಾಸನಾರ್ಥವಾಗಿ ಉಪನಿಷತ್ತು ಹಾಗೆ ಉಪದೇಶ ಮಾಡಿರೋದ್ರಿಂದ ಅದರಿಂದ ಪರಮಾತ್ಮನು ಪರಿಚ್ಛಿನ್ನ ಅನ್ನುವ ಅರ್ಥವಲ್ಲ ಮೊದಲಾದದ್ದನ್ನು ಅಲ್ಲಿ ಹೇಳಿದ್ರು. 3ನೆಯ ಹೇತು ಅಲ್ಲಿ ಸಂಬಂಧ ಅಂತ ಹೇಳುವಂತಹದ್ದು. ಷಷ್ಠಿ ವಿಭಕ್ತಿಯಲ್ಲಿ ಸಂಬಂಧ ಸಾಮಾನ್ಯ. ಪರಂ ಅಸ್ಯ ಅಮೃತಸ್ಯ ಪರಂ ಸೇತುಂ, ಅಮೃತಸ್ಯ ಷಷ್ಠಿ ವಿಭಕ್ತಿಯಲ್ಲಿ ಬರುತ್ತೆ, ಅಮೃತಸ್ಯ ಪರಂ ಸೇತುಂ ಅಂತ ಹೇಳಿ ಆ ಪರವಾದ ಅಮೃತಸ್ಯ ಪರಂ ಸೇತುಂ ಅಂತ ಹೇಳಿರೋದ್ರಿಂದ ಸೇತು ಬೇರೆ ಅಮೃತವೇ ಬೇರೆ ಅಂತ ತಿಳಿಯುತ್ತೆ ನಮಗೆ.
ಸಂಬಂಧ ವ್ಯಪದೇಶ ಹೇಳಲ್ಪಟ್ಟಿದೆ. ಅಮೃತಾತ್ ಭೇದ ಅವಗಮ್ಯತೆ, ಇಲ್ಲಿ ಭೇದವು ಕೂಡ ಹೇಳಲ್ಪಟ್ಟಿದೆ, ಅಮೃತಕ್ಕಿಂತ ಬೇರೆಯಾದದ್ದು. ಅದು ಉಪಪತ್ತೇಶ್ಚ ಅಂತ ಹೇಳಿದ್ರು. ಯಾಕೆ ಅಂದರೆ ಪರಮಾತ್ಮನೇ ಪ್ರಾಪ್ಯ ಪ್ರಾಪಕನು ಅಂತ ಹೇಳೋದು ಈ ಉಪಪತ್ತೇಶ್ಚ ಅನ್ನುವ ಸೂತ್ರದಲ್ಲಿ ಇದನ್ನು ಪರಿಹಾರ ಮಾಡ್ತಾರೆ ಬಾದರಾಯಣರು. ಯಮೇವ ಏಷ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅನ್ನುವ ಮಂತ್ರ ಅನೇಕ ಕಡೆ ಬರುತ್ತೆ. ಅದರಲ್ಲಿ ಯಾರು ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾಗ್ತಾರೋ ಅವರು ಪರಮಾತ್ಮನನ್ನೇ ಪಡೆದುಕೊಳ್ತಾರೆ ಅಂತ ಹೇಳಿದ್ರೆ, ಪರಮಾತ್ಮನ ಪ್ರಾಪ್ತಿಗೆ ಅವನ ಅನುಗ್ರಹವೇ ಕಾರಣ ತಿಳಿದು ಬರೋದ್ರಿಂದ ಪ್ರಾಪ್ಯನು ಪ್ರಾಪಕನು ಅವನೇ ಅಂತ ಹೇಳಿರೋದ್ರಿಂದ ಸ್ವಪ್ರಾಪ್ತೇ ಸ್ವಯಮೇವ ಸಾಧನತೆಯ ಜೋಗುಷ್ಯಮಾಣೆ ಬ್ರಹ್ಮಣಿ ಸ್ವೇನೈವ ಪ್ರಾಪ್ಯ ಪ್ರಾಪಕತ್ವ ಲಕ್ಷಣ ಸಂಬಂಧ ವ್ಯಪದೇಶಸ್ಯಾಪಿ ನ ಅನುಪಪತ್ತಿ ಅಂತ ಹೇಳಿದ್ರು. ಯಮೇ ವೈಷವೃಣತೆ ತೇನ ಲಭ್ಯ ಅಂತ ಹೇಳಿರೋದ್ರಿಂದ ಯಾರು ಪರಮಾತ್ಮನಿಂದ ವರ್ಣ ಮಾಡಲ್ಪಡ್ತಾರೋ ಅವರು ಅವನನ್ನು ಪಡೆದುಕೊಳ್ತಾರೆ ಅಂದರೆ ಅವನ ಅನುಗ್ರಹವೇ ಅವನ ಪ್ರಾಪ್ತಿಗೆ ಕಾರಣ ಅಂತ ತಿಳಿಯುತ್ತೆ. ಆದ್ದರಿಂದ ಸ್ವಯಂ ಅವನಿಗೆ ಸಾಧನ, ಅವನ ಪ್ರಾಪ್ತಿಗೆ ಅವನೇ ಸಾಧನ, ಸ್ವಪ್ರಾಪ್ತಿಗೆ ಸ್ವಯಮೇವ ಸಾಧನ. ಆ ರೀತಿಯಲ್ಲಿ ಶ್ರುತಿಯು ಘೋಷಣೆ ಮಾಡುತ್ತೆ. ಜೋಗುಷ್ಯಮಾಣೆ ಬ್ರಹ್ಮಣಿ ಸ್ವೇನೈವ ಪ್ರಾಪ್ಯ ಪ್ರಾಪಕತ್ವ ಲಕ್ಷಣ ಸಂಬಂಧ, ಅವನಲ್ಲಿಯೇ ಎರಡೂ ಇದೆ. ಪ್ರಾಪ್ಯವು ಪ್ರಾಪಕತ್ವ ಸಂಬಂಧ ಪರಮಾತ್ಮನಲ್ಲಿಯೇ ಇದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಆದ್ದರಿಂದ ಅದರಲ್ಲಿ ಯಾವ ವಿರೋಧವೂ ಇಲ್ಲ ಅನ್ನೋದನ್ನು ಉಪಪತ್ತೇಶ್ಚ ಸೂತ್ರದಲ್ಲಿ ಹೇಳ್ತಾರೆ. ಆದ್ದರಿಂದ ಸಂಬಂಧ ವ್ಯಪದೇಶದಲ್ಲಿ ಯಾವ ಒಂದು ಅನುಪಪತ್ತಿಯೂ ಇಲ್ಲ ಅನ್ನೋದು ತಿಳಿಸಿದ್ರು. ಅದಾದ ಮೇಲೆ ಭೇದ ಹೇಳಲ್ಪಟ್ಟಿದೆ ಅನ್ನೋದು ಈ ಉಪನಿಷತ್ತಿನ ವಾಕ್ಯದಿಂದ ಹೇಳ್ತಾರೆ. ತಥೋ ಯದುತ್ತರತರಂ ಯದರೂಪಮನಾಮಯಂ ಅಂತ ಹೇಳಿರುವಂತಹದ್ದು. ತಥೋ ಯದುತ್ತರತರಂ ತದರೂಪಮನಾಮಯಂ ಅಧಿಕ ವಸ್ತು ಪ್ರತಿಪಾದ್ಯತೆ ಇತಿ. ಅಧಿಕಂ ವಸ್ತು ಪ್ರತಿಪಾದ್ಯತೆ. ತತಃ ಯತ್ ಉತ್ತರತರಂ ಅಂತ ಹೇಳೋದ್ರಿಂದ ತತಃ ಅನ್ನುವಾಗ ಅಲ್ಲಿ ಅದಕ್ಕಿಂತಲೂ ಅನ್ನುವ ಅರ್ಥವನ್ನು ಪೂರ್ವಪಕ್ಷ ಮಾಡಿ, ಅದಕ್ಕಿಂತಲೂ ಉತ್ತರವಾದದ್ದು ಅಂತ ಹೇಳಿದ್ರೆ ಅದಕ್ಕಿಂತ ಮೇಲೆ ಇರುವಂತಹ ಒಂದು ಪ್ರಾಪ್ಯವಾದ ವಸ್ತು ಇದೆ, ಅಧಿಕಂ ವಸ್ತು ಪ್ರತಿಪಾದ್ಯತೆ ಅಂತ ಹೇಳಿದ್ದಕ್ಕೆ ಬಾದರಾಯಣರು ತಥಾ ಅನ್ಯ ಪ್ರತಿಷೇಧಾತ್ ಅಂತ ಸೂತ್ರ. ಅನ್ಯ ಪ್ರತಿಷೇಧಾತಿ ತಥೋ ಇದು ಉತ್ತರತರಂ ಅನ್ನುವ ವಾಕ್ಯದಲ್ಲಿ ಅವನಿಗಿಂತ ಶ್ರೇಷ್ಠರಾದವರು ಇಲ್ಲ ಅನ್ನೋದನ್ನು ಪ್ರತಿಷೇಧ ಮಾಡಲ್ಪಟ್ಟಿದೆ ಅಂತ ಬಾದರಾಯಣರು ಸಿದ್ಧಾಂತವನ್ನು ಹೇಳ್ತಾರೆ. ಸ್ಪಷ್ಟವಾಗಿ ಅನ್ಯ ಪ್ರತಿಷೇಧವಿದೆ ಅಲ್ಲಿ ಅಂತ ಹೇಳಿಬಿಟ್ಟು, ಅದಕ್ಕೆ ಹಿಂದೆ ಬರುವ ವಾಕ್ಯ ತಥೋ ಇದು ಉತ್ತರತರಂ, ಅದಕ್ಕೆ ಹಿಂದಿನ ವಾಕ್ಯ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಅನ್ನುವಂತಹದ್ದು. ಯಸ್ಮಾತ್ ಪರಂ ನ ಅಪರಮಸ್ತಿ ಕಿಂಚಿತ್, ಯಾವುದಕ್ಕಿಂತ ಅಧಿಕವಾದದ್ದು ಇಲ್ಲವೋ ಅಂತ ಹೇಳಿ ತತಃ ಯದುತ್ತರತರಂ, ಆ ಕಾರಣದಿಂದಲೇ ಅದುವೇ ಉತ್ತರತರವಾದದ್ದು ಅಂತ ಹೇಳಿರೋದು. ಶ್ರುತಿಯಲ್ಲಿ ಈ ರೀತಿ ವಾಕ್ಯಗಳು ಕಂಡುಬರುತ್ತೆ. ಉತ್ತರತರ ಅನ್ನೋದು ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿದೆ, ಇದಕ್ಕಿಂತ ಅಧಿಕವಾದದ್ದು ತರತಮ ಭಾವ ಹೇಳಿರೋದ್ರಿಂದ ಉತ್ತರತರ ಅನ್ನೋದ್ರಿಂದ ಬೇರೆ ಒಂದು ಅಧಿಕವಾದ ವಸ್ತುವನ್ನು ಹೇಳಬೇಕಲ್ಲ ಅಂದರೆ ಶ್ರುತಿಯಲ್ಲಿ ಈ ರೀತಿ ಅನೇಕ ಪ್ರಯೋಗಗಳು ಕಂಡುಬರುತ್ತೆ. ಅದಕ್ಕೆ ನೇರವಾಗಿ ಅರ್ಥವನ್ನು ನಾವು ಸ್ವೀಕಾರ ಮಾಡೋಕ್ಕಾಗೋದಿಲ್ಲ. ಪ್ರಕರಣಕ್ಕೆ ಅನುಗುಣವಾಗಿ ಪೂರ್ವಾಪರವನ್ನು ವಿಚಾರ ಮಾಡಿ ನೋಡಬೇಕು. ಅದರ ಹಿಂದೆ ವಾಕ್ಯವೇ ಯಸ್ಮಾತ್ ಪರಂ ನ ಅಪರಂ ಅಸ್ತಿ ಕಿಂಚಿತ್ ಅಂತ ಹೇಳಿರುವಾಗ ಯಸ್ಮಾತ್ ಅಪರಂ ಪರಂ ನಾಸ್ತಿ, ಬೇರೆ ಇನ್ನೊಂದು ಅದಕ್ಕಿಂತ ಅಧಿಕವಾದದ್ದು ಇಲ್ಲ ಅಂತ ಹೇಳಿ ತತಃ ಅನ್ನುವಾಗ ತತಃ ಅನ್ನುವ ಶಬ್ದಕ್ಕೆ ಆ ಕಾರಣದಿಂದಲೇ ಅಂತಲೂ ಒಂದು ಅರ್ಥ, ಅದಕ್ಕಿಂತಲೂ ಅಂತಲೂ ಒಂದು ಅರ್ಥ, ಎರಡೂ ಮಾಡೋಕ್ಕೆ ಸಾಧ್ಯ. ಆ ಕಾರಣದಿಂದಲೇ, ಅದಕ್ಕಿಂತ ಯಾವುದು ಶ್ರೇಷ್ಠವಿಲ್ಲವೋ ಆ ಕಾರಣದಿಂದಲೇ ಅದುವೇ ಶ್ರೇಷ್ಠವಾದದ್ದು ಅಂತ ಹೇಳಿ ಅದನ್ನು ಹಾಗೆ ಅದಕ್ಕಿಂತ ಶ್ರೇಷ್ಠವಾದದ್ದರ ನಿಷೇಧವಿದೆ ಅಂತ ಬ್ರಹ್ಮಸೂತ್ರಕಾರರೇ ಹೇಳಿಬಿಟ್ರು. ತದರಿಕ್ತ ಉತ್ಕೃಷ್ಟ ವಸ್ತುನಃ ನಿಷೇಧೇನ ತದ್ವಿರುದ್ಧತೆಯ ತಥೋ ಯದುತ್ತರತರಂ ಮಿತಿ ವಾಕ್ಯೆ ತದಧಿಕ ವಸ್ತು ಉಪೇಕ್ಷಾ ಸಂಭವಾತ್, ಅಧಿಕ ವಸ್ತು ಉಪೇಕ್ಷಾ ಸಂಭವಾತ್, ಅದು ಉಪೇಕ್ಷಪ ಅಸಂಭವಾತ್, ವಸ್ತು ಉಪಕ್ಷೇಪಕ ಅಂತ ಅಲ್ಲಿ ಅಧಿಕ ವಸ್ತು ಉಪಕ್ಷೇಪಕ ಅಸಂಭವಾತ್ ಅಂದರು. ಇನ್ನೊಂದು ವಸ್ತುವನ್ನು ಉಪಕ್ಷೇಪ ಮಾಡುವುದು ಅಂದರೆ ಹತ್ತಿರ ತಂದು ಹಾಕೋದು ಅಂದರೆ ಅದನ್ನು ಎದುರು ನಿಲ್ಲಿಸೋದು ಅಂತ ಅರ್ಥ.
ಇನ್ನೊಂದು ವಸ್ತುವನ್ನು ಪ್ರತಿಪಾದನೆ ಮಾಡೋದು ಅನ್ನುವ ಅರ್ಥ. ಉಪಕ್ಷೇಪ ಅಸಂಭವಾತ್. ಆದ್ದರಿಂದ ಅದಕ್ಕಿಂತ ಅಧಿಕವಾದ ವಸ್ತು ಇದೆ ಅಂತ ಪ್ರತಿಪಾದನೆ ಮಾಡುವುದು ಸಂಭವವಿಲ್ಲ. ತತಃ ಇದುತ್ತರತರಂ ಇತ್ಯನೇನ ಪೂರ್ವೋಪಪಾದಿತಸ್ಯ ಪೂರ್ವಪ್ರತಿಪಾದಿತಸ್ಯ ಪೂರ್ವಪ್ರತಿಪಾದಸ್ಯ ಪುರುಷಪಾರಮ್ಯಸ್ಯ ಉಪರಿ ಉಪಸಂಹಾರ ರೂಪಂ. ಹಿಂದೆ ಹೇಳಿದಂತಹ ತಥೋ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಅಂತ ಹೇಳಲ್ಪಟ್ಟ ಆ ಪುರುಷನು ಅವನಿಗಿಂತ ಶ್ರೇಷ್ಠವಾನವನಿಲ್ಲ ಅನ್ನುವುದನ್ನೇ, ಅವನ ಪಾರಮ್ಯವೇ ಅಲ್ಲಿ ಉಪಸಂಹೃತವಾಗಿದೆ. ಅವನೇ ಪರಮಪುರುಷ ಅಂತ ಹೇಳಿದೆ, ಅವನಿಗಿಂತ ಮೇಲೆ ಶ್ರೇಷ್ಠವನಾದವನಿಲ್ಲ ಅನ್ನುವುದೇ ಇಲ್ಲಿ ಆ ರೀತಿ ಅರ್ಥ. ಏತಚ್ಚ ಪೂರ್ವತ್ರ ಮಂತ್ರವ್ಯಾಖ್ಯಾಯಾಂ ಸ್ಪಷ್ಟೀಕೃತ. ಹಿಂದೆ ಆ ಮಂತ್ರದ ವ್ಯಾಖ್ಯಾನದಲ್ಲಿಯೇ ಇದು ಸ್ಪಷ್ಟಪಡಿಸಲ್ಪಟ್ಟಿದೆ ಅಂತ ಆ ವ್ಯಾಖ್ಯಾನವನ್ನು ವಿಸ್ತಾರವಾಗಿ ಮೊದಲೇ ಮಾಡಲ್ಪಟ್ಟಿತು ಅಂತ ಹೇಳಿದ್ರು. ಇದ ಮೇಲೆ ಬ್ರಹ್ಮಸೂತ್ರಕಾರರೇ ಕೆಲವು ಅಧಿಕವಾದ ಇದನ್ನು ಹೇಳ್ತಾರೆ. ಅನೇನ ಸರ್ವಗತತ್ವಂ ಆಯಾಮ ಶಬ್ದಾದಿಭ್ಯ ಅಂತ ಹೇಳಿದ್ರು. ಅನೇನ ಸರ್ವಗತತ್ವಂ ಆಯಾಮ ಶಬ್ದಾದ, ಆಯಾಮ ಅಂದರೆ ವ್ಯಾಪ್ತಿ ಅಂತ ಅರ್ಥ, ವ್ಯಾಪ್ತತ್ವಂ. ಅನೇನ ವಿಸ್ತಾರ ಅಂತ, ಬ್ರಹ್ಮಣ ಸರ್ವಗತತ್ವಂ ಸರ್ವಸ್ಯ ಜಗತಃ ವ್ಯಾಪ್ತತ್ವಂ ಆಯಾಮ ಶಬ್ದಾದಿಭ್ಯ ಅವಗಮ್ಯತೆ. ಆಯಾಮ ಅಂದರೆ ಎಲ್ಲವನ್ನು ವ್ಯಾಪಿಸಿದ್ದಾನೆ ಅಂತ, ವಿಸ್ತಾರ ಅವನು. ಅದರಿಂದಲೇ ಎಲ್ಲವೂ ಪರಮಾತ್ಮನು ಸರ್ವವ್ಯಾಪಿಯಾದವನು ಅಂತ ಹೇಳಿ ಸರ್ವಗತತ್ವವು ಕೂಡ ಸ್ಥಾಪಿತವಾಗುತ್ತೆ ಇದರಿಂದ ಅನ್ನೋದು ಬ್ರಹ್ಮಸೂತ್ರಕಾರರು ಅಧಿಕವಾಗಿ ಬರುವ ಸಿದ್ಧಾಂತ ಸೂತ್ರ. ಮೊದಲು ಪೂರ್ವ ಪಕ್ಷಗಳನ್ನೆಲ್ಲ ಪರಿಹಾರ ಮಾಡಿದ್ರು. 4 ಸೂತ್ರಗಳಲ್ಲಿ 4 ಹೇತುಗಳನ್ನು ಹಾಕಿ ಪೂರ್ವ ಪಕ್ಷ ಮಾಡಿ 4 ಸೂತ್ರಗಳಲ್ಲಿ ಒಂದೊಂದು ಹೇತುವನ್ನು ಅದಕ್ಕೆ ಸರಿ ಇಲ್ಲ ಅಂತ ಹೇಳಿ ಪರಮಾತ್ಮನ ಪರತ್ವವನ್ನು ಸ್ಥಾಪನೆ ಮಾಡಿ ಸಿದ್ಧಾಂತ ಸೂತ್ರವನ್ನು ಹೇಳ್ತಾರೆ. ಇದರಿಂದಲೇ ಪರಮಾತ್ಮನ ಬ್ರಹ್ಮವೇ ಪರಂ ಬ್ರಹ್ಮ ಅಂತ ಹೇಳಲ್ಪಟ್ಟ ವಸ್ತುವೇ ಸರ್ವವ್ಯಾಪಿ ಸರ್ವಗತವಾದದ್ದು ಮೊದಲಾದದ್ದು ಸಿದ್ಧವಾಗುತ್ತೆ ಅನ್ನೋದನ್ನು ಅಧಿಕವಾದ ಕೆಲವು ವಾಕ್ಯಗಳಿಂದ ಹೇಳ್ತಾರೆ. ತೇನೇದಂ ಪೂರ್ಣಂ ಪುರುಷೇಣ ಸರ್ವಂ ಅಂತರ್ಬಹಿಷ್ಯತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಇತ್ಯಾದಿ. ಇದೆಲ್ಲವೂ ಕೂಡ ಪರಮಾತ್ಮನ ಸರ್ವ ವ್ಯಾಪ್ತಿಯನ್ನು ತಿಳಿಸುತ್ತೆ. ಇವುಗಳಿಂದ ಪರಮಾತ್ಮನೇ ಸರ್ವಸ್ಮಾತ್ ಪರನಾದವನು, ಪರಂಬ್ರಹ್ಮ ಅಂತ ಹೇಳಿದವನು. ಅದಕ್ಕಿಂತ ಉತ್ಕೃಷ್ಟವಾದ ಇನ್ನೊಂದು ಪದಾರ್ಥ ಇಲ್ಲ ಅನ್ನೋದು ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಆದಿ ಶಬ್ದೇನ ಬ್ರಹ್ಮೈವೇದಂ ಸರ್ವಂ ಇತ್ಯಾದಯೋ ಗೃಹ್ಯತೆ. ಅದು ಕೂಡ ಆಯಾಮ ಶಬ್ದ ಆದಿಭ್ಯ, ಆದಿ ಬ್ರಹ್ಮೈವೇದಂ ಸರ್ವಂ ಸರ್ವಂ ಕಲಿದಂ ಬ್ರಹ್ಮ, ಇವುಗಳೆಲ್ಲವೂ ಅದೇ ಅರ್ಥದಲ್ಲಿ ಬರುತ್ತೆ ಅನ್ನೋದನ್ನು ಕೂಡ ಅಲ್ಲಿ ನಾವು ಅರ್ಥ ಮಾಡಬಹುದು. ಅತಃ ನ ಪರಬ್ರಹ್ಮಣ ಅನ್ಯತೆ ಪ್ರಾಪ್ಯಂ ಅಸ್ತಿ ಇತಿ ಸ್ಥಿತಂ ಅಂದರು. ಆದ್ದರಿಂದ ಪರಬ್ರಹ್ಮನಿಗಿಂತ ಅಧಿಕವಾದ ಪ್ರಾಪ್ಯವಾದ ಒಂದು ವಸ್ತುವಿಲ್ಲ ಅನ್ನೋದು ಸ್ಪಷ್ಟವಾಗಿ ಸ್ಥಿತವಾಗುತ್ತೆ ಅನ್ನೋದನ್ನು ಇಲ್ಲಿ ಇದರಲ್ಲಿ ಅನೇಕ ವಾಕ್ಯಗಳು ಶ್ವೇತಾಶ್ವತರ ಉಪನಿಷತ್ತಿನ ವಾಕ್ಯಗಳು ಬರುತ್ತೆ. ಆದ್ದರಿಂದ ಆ ಸೂತ್ರವನ್ನು ಅಧಿಕರಣವನ್ನು ತೆಗೆದು ಇಲ್ಲಿ ವಿಚಾರ ಮಾಡಿದ್ರು ರಂಗರಾಮನ್. ಇದಾದ ಮೇಲೆ ಈ ಶ್ವೇತಾಶ್ವರ ಉಪನಿಷತ್ತಿನ ಒಂದು ಮಹಿಮೆ ಏನು ಅಂತ ಹೇಳಿದ್ರೆ, ಪರಿಪೂರ್ಣವಾಗಿ ಪರಮಾತ್ಮ ಪರತ್ವವನ್ನು ತಿಳಿಸುತ್ತೆ. ಅದನ್ನು ಸುದರ್ಶನ ಸೂರಿಗಳು ಸರ್ವವ್ಯಾಖ್ಯಾನಾಧಿಕರಣದಲ್ಲಿ ಹೇಳಿದರು. ಏತೇನ ಸರ್ವೇ ವ್ಯಾಖ್ಯಾತಃ ಅಂತ ಸೂತ್ರದಲ್ಲಿ 1ನೇ ಅಧ್ಯಾಯದ ಕಡೆಯ ಅಧಿಕರಣ, 1ನೇ ಅಧ್ಯಾಯದ 4ನೇ ಪಾದದ ಕಡೆ ಅಧಿಕರಣ ಸರ್ವವ್ಯಾಖ್ಯಾನಾಧಿಕರಣ ಅಂತ. 4 ಪಾದಗಳಲ್ಲಿ ಮೊದಲ ಅಧ್ಯಾಯದಲ್ಲಿ ಪರಮಾತ್ಮನ ಜಗತ್ಕಾರಣತ್ವವನ್ನು, ಸಕಲ ಕಲ್ಯಾಣ ಗುಣಾಕರತ್ವ ಮೊದಲಾದದ್ದನ್ನೆಲ್ಲ ಸ್ಥಾಪನೆ ಮಾಡಿದ್ರು. ಅದನ್ನೆಲ್ಲ ಸ್ಥಾಪನೆ ಮಾಡಿ ಚೇತನನೋ ಅಥವಾ ಪ್ರಕೃತಿಯೋ ಜಗತ್ಕಾರಣವಲ್ಲ ಅನ್ನೋದನ್ನು ಸ್ಥಾಪನೆ ಮಾಡಿದ್ರು. ಅದರಲ್ಲಿ ಶ್ರುತಿಯ ಬೇರೆ ಬೇರೆ ವಿಧವಾದ ವಾಕ್ಯಗಳು, ಕೆಲವು ಬಹಳ ಅಸ್ಪಷ್ಟವಾಗಿ ಚೇತನನೋ ಇಲ್ಲ ಪ್ರಕೃತಿಯೋ ಜಗತ್ಕಾರಣ ಅಂತ ಹೇಳುವ ವಾಕ್ಯಗಳಿದೆ. ಮತ್ತು ಇನ್ನೊಂದು ಸ್ವಲ್ಪ ಹೆಚ್ಚು ಸ್ಪಷ್ಟವಾಗಿ ಹೇಳುತ್ತೆ, ಬಹಳ ಸ್ಪಷ್ಟವಾಗಿಯೇ ಹೇಳುತ್ತೆ ಪ್ರಕೃತಿಯೇ ಜಗತ್ಕಾರಣ ಅನ್ನೋ ಹಾಗಿದೆ. ಅಜಾಮೇಕಾಂ ಲೋಹಿತ ಶುಕ್ಲಕೃಷ್ಣಾಂ ಬಹ್ವೀಂ ಪ್ರಜಾಂ ಜನೇಂತೀಂ ಸ್ವರೂಪಾಂ, ಇದೆಲ್ಲ ಅಜ ಅಂತ ಹೇಳಿ ಪ್ರಕೃತಿಯೇ ಅನೇಕವಾಗಿ ಆಗುತ್ತೆ ಅಂತ ಶ್ರುತಿ ಹೇಳಿರೋದು. ಅಜ ಅಂತ ಹೇಳಪಟ್ಟ ಪ್ರಕೃತಿ ಬ್ರಹ್ಮಾತ್ಮಕವೋ ಅಬ್ರಹ್ಮಾತ್ಮಕವೋ ಅಂತ ಹೇಳಲಿಲ್ಲ ಶ್ರುತಿ. ಅದನ್ನು ಬೇರೆ ಕಡೆ ವಾಕ್ಯಗಳಿಂದ ನಾವು ತಿಳಿಯಬೇಕು. ಅದು ಬ್ರಹ್ಮಾತ್ಮಕವಾದ ಪ್ರಕೃತಿ ಹೇಳಲ್ಪಟ್ಟಿದೆ ಮೊದಲ. ಹೀಗೆ 4 ಪಾದಗಳಲ್ಲಿ ಅಸ್ಪಷ್ಟತರಂ ಅಸ್ಪಷ್ಟಂ ಸ್ಪಷ್ಟಂ ಸುಸ್ಪಷ್ಟಮೇವಚ ಅಂತ 4 ವಿಧವಾದ ಶ್ರುತಿ ವಾಕ್ಯಗಳು
ಜಗತ್ಕಾರಣತ್ವವನ್ನು ಬ್ರಹ್ಮನ ಸ್ಥಾಪನೆ ಮಾಡೋಕ್ಕೆ 4 ಪಾದ ಯಾಕೆ ಬೇಕು? ಒಂದು ಪಾದದಲ್ಲಿ ಎಲ್ಲ ಪೂರ್ತಿ ಹೇಳ್ಬೋದಾಗಿತ್ತಲ್ಲ ಬಾದರಾಯಣರು ಅಂತ ಪ್ರಶ್ನೆ ಹಾಕಿದ್ರೆ, ಶ್ರುತಿಯಲ್ಲಿ ವಿಧ ವಿಧವಾದ ವಾಕ್ಯಗಳಿದೆ. ಕೆಲವು ವಾಕ್ಯಗಳು ಬಹಳ ಸ್ಪಷ್ಟವಾಗಿ ಪ್ರಕೃತಿ ಜಗತ್ಕಾರಣವೋ ಅನ್ನೋ ಹಾಗಿದೆ. ಆದರೆ ಆಕಾಶ ಮೊದಲಾದ ಶಬ್ದಗಳು ಅದು ಏನು ತಿಳಿಯೋದಿಲ್ಲ. ಆಕಾಶ ಅಂದರೆ ಏನು ಅಂತ, ಅಚೇತನ ಕಾರಣ ಆಗೋದಿಲ್ವಲ್ಲ. ಆಕಾಶ ಜಗತ್ಕಾರಣ. ಆಕಾಶಾದೇವ ಸಮುತ್ಪದ್ಯಂತೆ, ಆಕಾಶೇ ಪ್ರತ್ಯಸ್ತಮ್ಯಂತಿ, ಇದೆಲ್ಲ ಕೂಡ ಜ್ಯೋತಿ ಅನ್ನೋ ಶಬ್ದವಿದೆ. ಹಾಗೆಯೇ ಇಂದ್ರನೋ ಮಾಮುಪಾಸ್ವ ಅಂದ, ಇದೆಲ್ಲ ಕೂಡ ಮೊದಲ ಅಧ್ಯಾಯದಲ್ಲಿ ಬರುವ ವಿಷಯಗಳು. 4 ಅಧ್ಯಾಯಗಳಲ್ಲಿ ಈ ರೀತಿ ಶ್ರುತಿವಾಕ್ಯಗಳನ್ನೇ ಬೇರೆ ಬೇರೆಯಾಗಿ ವಿಭಾಗ ಮಾಡಿ ಅಸ್ಪಷ್ಟವಾಗಿ ಪ್ರಕೃತಿಯೋ ಪುರುಷನೋ ಜಗತ್ಕಾರಣ ಅಂತ ಹೇಳೋದನ್ನು ತಳ್ಳಿ ಹಾಕಿ ಪರಮಾತ್ಮನೇ ಇಲ್ಲೆಲ್ಲ ಹೇಳಲ್ಪಟ್ರವನು. 2ನೇ ಪಾದದಲ್ಲಿ ಸ್ವಲ್ಪ ಅಧಿಕವಾಗಿ ಸ್ಪಷ್ಟತರ, ಸುಸ್ಪಷ್ಟ, ಹೀಗೆ ವಿಭಾಗ ಮಾಡಿದ್ರು. ಕಡೆಯಲ್ಲಿ ಎಲ್ಲ ಹೇಳಿಬಿಟ್ಟು ಉಪನಿಷತ್ತುಗಳು ಅನಂತವಾಗಿದೆ. ಎಷ್ಟು ಅಂತ ಹೇಳಕ್ಕೆ ಸಾಧ್ಯ? ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ವಲ್ಲ. ಅನಂತವಾದ ಉಪನಿಷತ್ತುಗಳು ಎಷ್ಟೋ ಇದೆ. ಎಲ್ಲವನ್ನೂ ಒಂದೊಂದು ತೆಗೆದು ಹೇಳಬೇಕಾಗಿಲ್ಲ. ಕಡೆಯಲ್ಲಿ ಹೇಳಿದ್ರು ಎಷ್ಟೋ ನ್ಯಾಯಗಳನ್ನು ಹೇಳಿದ್ದೀನಿ. ಇಷ್ಟು ಒಂದೊಂದು ಸೂತ್ರವೂ ಒಂದೊಂದು ನ್ಯಾಯ. ಅದರಲ್ಲಿ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಎಲ್ಲ ಇರುತ್ತೆ ಸೂತ್ರಗಳಲ್ಲಿ. ಈ ಕಾರಣದಿಂದ ಇದರಲ್ಲಿ ಸಾಧಿಸ್ತೀವಿ ಅನ್ನುವಂತಹ ಪಕ್ಷ, ಸಾಧ್ಯ, ಹೇತು. ಪಕ್ಷ ಅಂದರೆ ಸಂದಿಗ್ಧ ಸಾಧ್ಯವಾನ್ ಪಕ್ಷ. ಯಾವುದು ಸ್ಪಷ್ಟವಾಗಿ ತಿಳಿದಿಲ್ವೋ ಅದು ಜಗತ್ಕಾರಣ ಯಾವುದು ಅನ್ನೋದು. ಸಾಧ್ಯ ಅನ್ನೋದು ಪರಬ್ರಹ್ಮವೇ ಅಂತ ಸಾಧಿಸಬೇಕು. ಅದನ್ನು ಯಾವ ಕಾರಣದಿಂದ? ಆಕಾಶ ತಲ್ಲಿಂಗಾತ್ ಅಂದರು. ಸಾಧ್ಯವನ್ನೇ ಹೇಳಲೇ ಇಲ್ಲ ಎಷ್ಟೋ ಕಡೆ. ಪರಮಾತ್ಮ ಅನ್ನೋದು ಅಂಡರ್ಸ್ಟುಡ್. ಅದು ಆಕಾಶ ಅನ್ನೋದು ಪಕ್ಷ, ಆಕಾಶವು ಪರಬ್ರಹ್ಮ. ಯಾಕೆ ಅಂದರೆ ತಲ್ಲಿಂಗಾತ್, ಪರಮಾತ್ಮನ ಲಕ್ಷಣವಿದೆ, ಜಗತ್ಕಾರಣತ್ವ ಲಕ್ಷಣವಿದೆ ಅಂತ ಹೇಳಿ ಸ್ಥಾಪನೆ ಮಾಡಿದ್ರು. ಹೀಗೆ ಪಕ್ಷ, ಸಾಧ್ಯ, ಹೇತುಗಳಾಗಿ ಇದೊಂದು ನ್ಯಾಯ. ಪರಮಾತ್ಮನ ಲಕ್ಷಣ ಎಲ್ಲೆಲ್ಲಿ ಇದೆಯೋ ಅಲ್ಲಲ್ಲಿ ಬರುವ ಎಲ್ಲ ಶಬ್ದಗಳು ಪರಮಾತ್ಮನ ಹೇಳುತ್ತೆ ಅನ್ನೋದು ಆ ಒಂದು ಸೂತ್ರದಲ್ಲೇ ಸಿದ್ಧವಾಗಿಬಿಡುತ್ತೆ. ಅದು ಒಂದು ನ್ಯಾಯ. ಅದರಿಂದ ಈ ಹೇತು ಇದ್ದರೆ ಈ ಪಕ್ಷದಲ್ಲಿ ಈ ಸಾಧ್ಯ. ಹೀಗೆ ಒಂದು ಸೂತ್ರಗಳಲ್ಲಿ ನ್ಯಾಯಗಳನ್ನು ಹೇಳಿ, ಇಷ್ಟು ನ್ಯಾಯಗಳನ್ನು ಹೇಳಿದ್ದೀನಿ ಇವಾಗ ಒಂದು ಅಧ್ಯಾಯದ 4 ಪಾದಗಳಲ್ಲಿ. ಇನ್ನು ಮಿಕ್ಕ ಯಾವ್ಯಾವ ವಾಕ್ಯಗಳಲ್ಲಿ ನಿಮಗೆ ಏನೇನು ಕಂಡು ಬರುತ್ತೋ ಜಗತ್ಕಾರಣತ್ವ ಹೇಳುವ ವಾಕ್ಯಗಳು, ಇದರಿಂದಲೇ ನೀವು ತಿಳ್ಕೊಳ್ಳಿ ಅಂತ ಬಿಟ್ಟುಬಿಟ್ರು. ಏತೇನ ಸರ್ವೇ ವ್ಯಾಖ್ಯಾತಃ ಅವ್ಯಾಖ್ಯಾತಃ ಅಪಿ ವ್ಯಾಖ್ಯಾತಃ. ವ್ಯಾಖ್ಯಾತವಾಗದೇ ಇರೋದು ಎಲ್ಲವೂ ಕೂಡ ಮಾಡಲ್ಪಟ್ಟಿತು. ಜಗತ್ಕಾರಣ ವಿಷಯದಲ್ಲಿ ಇನ್ನೇನು ಇಲ್ಲ ನ್ಯಾಯಗಳು, ಎಲ್ಲವನ್ನು ಹೇಳಿಬಿಟ್ಟಿದ್ದೀನಿ ಅಂತ ಬಾದರಾಯಣರು ಆ ಸರ್ವ ವ್ಯಾಖ್ಯಾನಾಧಿಕರಣದಲ್ಲಿ ಹೇಳದೇ ಇರುವ ಕೆಲವು ವಾಕ್ಯಗಳನ್ನೆಲ್ಲ ಹಿಂದೆ ಹೇಳಿರುವ ನ್ಯಾಯವನ್ನೇ ಸಂಚಾರ ಮಾಡಿ ಸುದರ್ಶನ ಸೂರಿಗಳು ವಿಸ್ತಾರವಾಗಿ ವಿಚಾರ ಮಾಡಿ ಸ್ಥಾಪನೆ ಮಾಡ್ತಾರೆ. ಹೇಗೆ ಈ ನ್ಯಾಯಗಳನ್ನೆಲ್ಲ ಈ ವಾಕ್ಯಗಳಲ್ಲಿ ಹೇಳಬಹುದು. ಮತ್ತು ಇಲ್ಲಿವರೆಗೂ ವಿಷಯವಾಕ್ಯಗಳಲ್ಲಿ ಬಂದಿಲ್ಲ, ಅಧಿಕರಣಗಳಲ್ಲಿ ವಿಷಯವಾಕ್ಯವಾಗಿ ಬರದೇ ಇರುವಂತಹ ಉಪನಿಷತ್ ವಾಕ್ಯಗಳು, ಅದರಲ್ಲಿಯೂ ನಮಗೆ ಸಂದೇಹ ಬರೋಕ್ಕೆ ಸಾಧ್ಯವಿರುವಂತಹ ವಾಕ್ಯಗಳು, ಅದನ್ನು ಈಗ ಹೇಳಿರುವ ಸೂತ್ರಗಳಿಂದ ಹೇಗೆ ಪರಿಹಾರ ಮಾಡೋದು, ಇದನ್ನೆಲ್ಲ ಅಲ್ಲಿ ವಿಸ್ತಾರವಾಗಿ ವಿಚಾರ ಮಾಡಿದ್ದನ್ನು ನಾವು ಶ್ರೀಭಾಷ್ಯದ ಅಧ್ಯಯನದಲ್ಲಿ ಕಡೇ ಭಾಗದಲ್ಲಿ ಮಾಡಿದ್ವಿ. ಅದರಲ್ಲಿ ಕಡೇ ಕ್ಲಾಸಿನಲ್ಲಿ ಶ್ವೇತಾಶ್ವತರ ಉಪನಿಷತ್ತನ್ನು ವಿಶೇಷವಾಗಿ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಶ್ರೀಭಾಷ್ಯದ ಕಡೇ ಕ್ಲಾಸು ನೋಡಿದ್ರೆ ಅದರಲ್ಲಿ ಇದೇ ವಿಷಯ ಬರುತ್ತೆ, ವಿಸ್ತಾರವಾಗಿದೆ ಇನ್ನೂ ಇದಕ್ಕಿಂತ. ಆ ವಿಷಯವನ್ನೇ ಇಲ್ಲಿ ಸಂಗ್ರಹವಾಗಿ ಹೇಳ್ತಾರೆ ರಂಗರಾಮನ್. ಶ್ವೇತಾಶ್ವತರ ಉಪನಿಷತ್ತು ಪರಿಪೂರ್ಣವಾಗಿ ಪರಬ್ರಹ್ಮ ಪ್ರತಿಪಾದಕವಾದದ್ದು. ಅದನ್ನು ಸುದರ್ಶನ ಸೂರಿಗಳು ಸರ್ವವ್ಯಾಖ್ಯಾನಾಧಿಕರಣದಲ್ಲಿ ಹೇಳಿಬಿಟ್ಟಿದ್ದಾರೆ. ಅದನ್ನು ಹೇಳ್ತಾರೆ ಇಲ್ಲಿ. ಯಾಕೆಂದರೆ ಇಲ್ಲಿ ಶ್ವೇತಾಶ್ವತರ ಉಪನಿಷತ್ತಿನ ವ್ಯಾಖ್ಯಾನ ಮಾಡಿರೋದು, ಅದುವೇ ಇಲ್ಲಿ ನಮಗೆ ಅಧ್ಯಯನ ಮಾಡ್ತಿರುವಂಥದ್ದು. ಇದು ವಿಶೇಷವಾಗಿ ವಿಚಾರ ಮಾಡಲ್ಪಟ್ಟಿದೆ ಸುದರ್ಶನ ಸೂರಿಗಳಿಂದ ಶ್ರುತ ಪ್ರಕಾಶಿಕೆಯಲ್ಲಿ ಶ್ರೀಭಾಷ್ಯದ 1ನೇ ಅಧ್ಯಾಯದ ಕಡೆ ಅಧಿಕರಣದಲ್ಲಿ. ಅದನ್ನು ಸಂಗ್ರಹವಾಗಿ ಇಲ್ಲಿ ಮತ್ತೆ ತಿಳಿಸ್ತಾರೆ. ನಮಗೆ ಮತ್ತೆ ಅದನ್ನು ಜ್ಞಾಪಕಕ್ಕೆ ತಂದುಕೊಂಡ್ರೆ ಬಹಳ ಉಪಯುಕ್ತವಾಗುತ್ತೆ. ಅದನ್ನು ಈಗ ನೋಡಬಹುದು. ಅಸ್ಯಾಶ್ಚ ಉಪನಿಷದಃ ಅಂತ ಹೇಳಿದ್ರು. ಇಲ್ಲಿ ಈ ಉಪನಿಷತ್ತು ಕೂಡ ಕೃತ್ಸ್ನಾಯ ಪರಿಪೂರ್ಣವಾಗಿ ಭಗವತ್ಪರತ್ವಂ ಸರ್ವವ್ಯಾಖ್ಯಾನಾಧಿಕರಣದಲ್ಲಿ
ವ್ಯಾಸಾರ್ಯೈ ಸಮರ್ಥಿತಂ. ವ್ಯಾಸಾರ್ಯರು ವ್ಯಾಸಾರ್ಯರು ಅಂದರೆ ಸುದರ್ಶನ ಸೂರಿಗಳು. ಅವರಿಗೆ ವ್ಯಾಸಾರ್ಯರು ಅಂತಲೇ ಹೆಸರು. ವ್ಯಾಸರ ಹೆಸರನ್ನೇ ಅವ್ರಿಗೆ ಇಟ್ಟಿದ್ದು ಸುದರ್ಶನ ಸೂರಿಗಳಿಗೆ. ವ್ಯಾಸಾರ್ಯರು ಅಂತಲೇ ರಂಗರಾಮಾನುಜರು ಅವರನ್ನು ಸಂಬೋಧನೆ ಮಾಡ್ತಾರೆ. ಅದನ್ನು ಇಲ್ಲಿ ಸಂಗ್ರಹವಾಗಿ ನಾನು ಹೇಳ್ತೀನಿ. ಬಹಳ ಸಂಗ್ರಹವಾಗಿ ಹೇಳಿದ್ದಾರೆ. ಅದಕ್ಕೆ ನಾನು ಇಲ್ಲಿ ಎರಡನ್ನು ಶೇರ್ ಮಾಡ್ತೇನೆ. ಆವಾಗ ಎರಡನ್ನು ಪಕ್ಕದಲ್ಲಿ ಇಟ್ಕೊಂಡು ನೋಡಿದ್ರೆ ನಮಗೆ ಸುಲಭವಾಗಿ ರೆಫರ್ ಮಾಡ್ಕೋಬೋದು. ಇಲ್ಲಿ ಬಲಗಡೆ ಶ್ವೇತಾಶ್ವತರ ಉಪನಿಷತ್ತಿನ ಮೂಲ ಮಾತ್ರ ಕಂಡುಬರುತ್ತೆ. ಎಡಗಡೆ ವ್ಯಾಖ್ಯಾನ, ರಂಗರಾಮಾನುಜರ ವ್ಯಾಖ್ಯಾನ. ಈ ಎರಡೂ ಕೂಡ ಸ್ಕ್ರೀನ್ನಲ್ಲಿ ಈಗ ಕಂಡು ಬರ್ತಾ ಇದೆ. ಬಲಗಡೆ ಭಾಗ ಶ್ವೇತಾಶ್ವತರ ಉಪನಿಷತ್ತಿನ ಮೂಲ ಮಂತ್ರಗಳು ಮಾತ್ರ. ನಮ್ಗೆ ಯಾಕೆ ಅಂದರೆ ರೆಫರ್ ಮಾಡೋಕ್ಕೆ ಸುಲಭ ಆಗುತ್ತೆ. ಇದೆಲ್ಲ ಯಾವ್ಯಾವ ವಾಕ್ಯಗಳನ್ನೇ, ಯಾವ್ಯಾವ ಮಂತ್ರ ಇಲ್ಲಿ ಪೂರ್ಣವಾಗಿ ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಸಂಗ್ರಹ ಮಾಡ್ತಾ ಇದ್ದಾರೆ. ಅಲ್ಲಲ್ಲಿ ಮಂತ್ರಗಳನ್ನು ಆರಿಸಿ ಯಾವ್ಯಾವುದರಲ್ಲಿ ಏನು ವಿಷಯ, ಹೇಗೆ ಪರಮಾತ್ಮ ಪರವಾಗಿದೆ ಪೂರ್ಣವಾಗಿ ಅಂತ ಎಲ್ಲ ಮಂತ್ರವೂ ಇಲ್ಲ, ಅಲ್ಲಲ್ಲಿ ತೆಗೆದು ತೋರಿಸ್ತಾರೆ ಇಲ್ಲಿ. ತದುಚ್ಯತೆ ಅಂತ ಹೇಳಿದ್ರು. ಅದು ಇಲ್ಲಿ ಹೇಳಲ್ಪಡುತ್ತೆ. ಪ್ರಥಮ ದ್ವಿತೀಯ ಖಂಡಯೋಹೋ, ಮೊದಲು ಎರಡನೇ ಖಂಡವನ್ನು ಸಂಗ್ರಹವಾಗಿ ಇಲ್ಲಿ ಹೇಳಿದ್ರು. ಅದರಲ್ಲಿ ಏನೇನು ವಿಷಯ ಬರುತ್ತೆ ಅಂತ ಹೇಳಿದ್ರೆ, ದೇವಾತ್ಮಶಕ್ತಿಂ ವ್ಯಕ್ತಾವ್ಯಕ್ತಂ ಭರತೆ ವಿಶ್ವಮೀಶಃ ಯದಾತ್ಮತತ್ವೇನ ತು ಬ್ರಹ್ಮತತ್ವಂ ಜ್ಞಾತ್ವಾ ದೇವಂ ಏಷ ಹಿ ದೇವಃ ಪ್ರದಿಶೋನು ಸರ್ವಾಃ. ಯಾಕೆ ಈ ರೀತಿ ಇಲ್ಲಿ ಆರಿಸ್ಕೊಳ್ತಾರೆ ಮಂತ್ರಗಳನ್ನು ಅಂದರೆ, ಆತ್ಮ ಶಬ್ದಗಳು ಇಲ್ಲಿ ಹೇಳ್ತಿರುವಾಗ ದೇವ ಆತ್ಮ ಈಶ ಬ್ರಹ್ಮ ಶಬ್ದೈ ಪರಮಾತ್ಮ ನಿರ್ದಿಶ್ಯತೆ. ಸಾಮಾನ್ಯ ಶಬ್ದಗಳೆಲ್ಲ ವಿಶೇಷ ಶಬ್ದದಲ್ಲಿ ಪರ್ಯವಸಾನವಾಗುತ್ತೆ ಅಂತ ಭಾಷ್ಯಕಾರರು ತೋರಿಸಿದಂತಹ ಮಾರ್ಗ ಅದರಲ್ಲಿ ವಿಸ್ತಾರವಾಗಿ ಭಾಷ್ಯದಲ್ಲಿ ಹೇಳಿದ್ರು. ಆತ್ಮ ಬ್ರಹ್ಮ ಮೊದಲಾದ ಶಬ್ದಗಳೆಲ್ಲ ನಾರಾಯಣ ಶಬ್ದದಲ್ಲಿ ದಿವ್ಯೋ ದೇವ ಏಕಃ ನಾರಾಯಣ ಅಂತ ಹೇಳಲ್ಪಟ್ಟದ್ದು. ಆ ಶಬ್ದಗಳೆಲ್ಲ ಇಲ್ಲಿ ಮಂತ್ರಗಳಲ್ಲಿ ಹೇಳಲ್ಪಡುತ್ತೆ ಅಂತ ತೋರಿಸ್ತಾರೆ. ಇಲ್ಲಿ ಮೊದಲು ದೇವಾತ್ಮ ಶಕ್ತಿ ಅನ್ನೋದು ಮೂರನೇ ಮಂತ್ರದಲ್ಲಿ ಬರುತ್ತೆ. ಏ ಧ್ಯಾನ ಯೋಗಾನುಗತ ಪಶ್ಯನ್ ದೇವಾತ್ಮ ಶಕ್ತಿಂ ದುಗುಣೈರ್ನಿಗೂಢಾಂ ಅಂತ ಅಲ್ಲಿ ಪರಮಾತ್ಮನ ಶಕ್ತಿ ಅಂತ ಹೇಳಲ್ಪಟ್ಟ, ಶಕ್ತಿ ಎನ್ನುವುದು ಶರೀರ ಅನ್ನುವ ಅರ್ಥದಲ್ಲಿ ಬರುತ್ತೆ. ಪರಮಾತ್ಮನ ಶಕ್ತಿ ಅಂತ ಹೇಳಲ್ಪಟ್ಟಿದೆ. ಅಚೇತನ ಪ್ರಕೃತಿಯನ್ನು ತಿಳಿಸುತ್ತೆ ಇಲ್ಲಿ. ಅದುವೇ ಅದರಿಂದ ಅವನು ಎಲ್ಲವನ್ನು, ಅದು ಮೂರು ಗುಣಗಳನ್ನು ಹೊಂದಿದೆ. ಇದೆಲ್ಲ ವ್ಯಾಖ್ಯಾನದಲ್ಲಿ ನೋಡಿದ್ವಿ ನಾವು. ಆ ಮಂತ್ರವನ್ನು ತೆಗೆದ್ರು. ಮತ್ತೆ ಸಂಯುಕ್ತಮೇತದ್ ಕ್ಷರಮಕ್ಷರಂಚ ವ್ಯಕ್ತಾವ್ಯಕ್ತಂ ಭರತೆ ವಿಶ್ವಮೀಶಃ. ಎಲ್ಲ ವ್ಯಕ್ತಾವ್ಯಕ್ತವಾದ ಪ್ರಪಂಚವನ್ನೆಲ್ಲ ಅವನು ಧಾರಣೆ ಮಾಡ್ತಾನೆ ಅಂತ ಹೇಳಿ, ಈಶಃ ಅವನೇ ಈಶ್ವರನಾದವನು ಅನ್ನೋದು ಹೇಳಲ್ಪಟ್ಟಿತು. ಭರತೆ ವಿಶ್ವಮೀಶಃ, ಈಶಃ ಅನ್ನೋ ಶಬ್ದದಿಂದ ಯದಾತ್ಮತತ್ವೇನತು ಬ್ರಹ್ಮತತ್ವಂ ಅಂತ ಮುಂದೆ ಬರುತ್ತೆ ಇಲ್ಲಿ. ಯದಾತ್ಮತತ್ವೇನತು ಬ್ರಹ್ಮತತ್ವಂ, ಆತ್ಮತತ್ವದಿಂದ ಬ್ರಹ್ಮತತ್ವವನ್ನು ಇಲ್ಲಿ ಮೂರನೇ ಅಧ್ಯಾಯಕ್ಕೆ ಹೋಗ್ಬಿಟ್ವಿ ಅಂತ ಕಾಣುತ್ತೆ. ಇದು ಮೊದಲನೇ ಅಧ್ಯಾಯವೇ, ಎರಡನೇ ಅಧ್ಯಾಯದಲ್ಲೇ ಬರುತ್ತೆ. ಯದಾ ಆತ್ಮತತ್ವೇನತು ಬ್ರಹ್ಮತತ್ವಂ ದೀಪೋಪಮೇನೇಹ ಯುಕ್ತ ಪ್ರಪಶ್ಯೇತ್ ಅಜಂ ಧ್ರುವಂ ಸರ್ವತತ್ವೈರ್ವಿಶುದ್ಧಂ ಜ್ಞಾತ್ವಾ ದೇವಂ ಮುಚ್ಯತೆ ಸರ್ವಪಾಶೈ. ಇಲ್ಲಿ ಬ್ರಹ್ಮ ದೇವ ಮೊದಲಾದ ಶಬ್ದಗಳೆಲ್ಲ ಇಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ ಜ್ಞಾತ್ವಾ ದೇವಂ ಬ್ರಹ್ಮತತ್ವಂ ಮೊದಲಾದದ್ದು ಹೇಳಲ್ಪಟ್ಟಿದೆ. ಏಷ ಹಿ ದೇವಃ ಪ್ರದಿಶೋನು ಸರ್ವಾಃ, ಏಷ ಹಿ ದೇವಃ ಪ್ರದಿಶೋನು ಸರ್ವಾಃ ಪೂರ್ವೋಹ ಜಾತಃ ಸ ಭೂಗರ್ಭೆ ಅಂತಹ ಮಹಾನಾರಾಯಣದಲ್ಲಿ ಇದೇ ರೀತಿ ಬರುತ್ತೆ. ಎಲ್ಲವೂ ಕೂಡ ಪ್ರತ್ಯಂಗುಖ ಸಿಟ್ಟತಿ ಸರ್ವತೋಮುಖ ಅಂತ ಹೇಳಿದ್ರು. ಎಲ್ಲಕ್ಕೂ ಆತ್ಮನಾಗಿದ್ದಾನೆ ಅನ್ನೋದನ್ನು ತೋರಿಸುತ್ತೆ ಇಲ್ಲಿ. ಅದು ಈ ಶಬ್ದಗಳೆಲ್ಲ ಇಲ್ಲಿ ದೇವ ಆತ್ಮ ಈಶ ಬ್ರಹ್ಮಶಬ್ದೈ ಪರಮಾತ್ಮ ನಿರ್ದಿಶ್ಯತೆ, ಪರಮಾತ್ಮನೇ ಹೇಳಲ್ಪಟ್ಟಿದ್ದಾನೆ. ಬೇಕಾದಷ್ಟು ಮಂತ್ರಗಳಿದೆ, ಅಲ್ಲಲ್ಲಿ ಮುಖ್ಯವಾದದ್ದನ್ನು ಆರಿಸ್ತಾರೆ ಆ ಶಬ್ದಗಳಲ್ಲಿ ವಿಶೇಷವಾಗಿ. ಈ ಶಬ್ದಗಳು ಹೇಗೆ ಪರಮಾತ್ಮನ ವಿಶೇಷವಾದ ಗುಣಗಳನ್ನು ತಿಳಿಸುತ್ತೆ. ಅಪಾತಪಾತ್ಮ ದಿವ್ಯೋ ದೇವ ಏಕೋ ನಾರಾಯಣ, ದೇವ ಶಬ್ದ ಬಂತಲ್ಲಿ. ವಿಶ್ವಂ ನಾರಾಯಣಂ ದೇವಂ ಆತ್ಮ ನಾರಾಯಣ ಪರಃ ಅಂಗುಷ್ಟಮಾತ್ರ ಪುರುಷಃ ಅಂಗುಷ್ಟಂಚ ಸಮಾಶ್ರಿತಃ ಈಶಃ ಸರ್ವಸ್ಯ ಜಗತಃ.
ಏನ ಅಕ್ಷರಂ ಪುರುಷಂ ವೇದ ಸತ್ಯಂ ಪ್ರೋವಾಚಿತಾಂ ತತ್ವತೋ ಬ್ರಹ್ಮ ವಿದ್ಯಾಂ ಬ್ರಹ್ಮವಿದ್ಯೆ ಯಾವ ಪುರುಷನನ್ನ ಅಕ್ಷರ ಶಬ್ದಿತನಾದ ಪುರುಷನನ್ನ ಯಾವುದರಿಂದ ತಿಳಿದನೋ, ಏನ ಅಂದರೆ ಯಾವ ಸಾಧನದಿಂದ, ಯಾವ ಭಕ್ತಿಯೋಗದಿಂದಲೋ, ಯಾವ ಉಪಾಯದಿಂದ ತಿಳಿದನೋ ಆ ಬ್ರಹ್ಮವಿದ್ಯೆಯನ್ನು ಹೇಗಿದೆಯೋ ಹಾಗೆ ಉಪದೇಶ ಮಾಡಬೇಕು ಆಚಾರ್ಯರು ಅಂತ ಹೇಳುವ ಮಂತ್ರ. ಅದು ಬ್ರಹ್ಮವಿದ್ಯಾಂ ಅಂತ ಹೇಳೋದು ಪುರುಷನ ವಿಷಯ. ಬ್ರಹ್ಮನು ಪುರುಷನೇ. ಬ್ರಹ್ಮಶಬ್ದದಿಂದ ಭಾಷಿಕಾರರು ಹೇಳಿದ್ರು ಅಭಿಧೀಯತೆ ಪುರುಷೋತ್ತಮ ಅಭಿಧೀಯತೆ ಅಂತ ಹೇಳಿದ್ರು. ಮುಖ್ಯ ಅರ್ಥದಲ್ಲಿಯೇ ಪರಮಪುರುಷನ ಹೇಳಲ್ಪಟ್ಟಿದ್ದಾನೆ ಬ್ರಹ್ಮಶಬ್ದದಿಂದ. ಯಾಕೆಂದರೆ ಉಪನಿಷತ್ತಿನ ವಾಕ್ಯವಿದೆ ಸ್ಪಷ್ಟವಾಗಿ, ಪುರುಷನನ್ನು ತಿಳಿಯುವ ಸಾಧನ ಬ್ರಹ್ಮವಿದ್ಯೆ. ಅಂದರೆ ಬ್ರಹ್ಮವಿದ್ಯೆಯಿಂದ ಪುರುಷನನ್ನು ತಿಳಿತೀವಿ ಅಂದರೆ ಬ್ರಹ್ಮ ಪುರುಷ ಅನ್ನೋದೇ ಸ್ಪಷ್ಟವಾಗಿ ತಿಳಿಯುತ್ತೆ. ಇತ್ಯಾದಿ ವಾಕ್ಯಗತ ನಾರಾಯಣ ಪ್ರತ್ಯಭಿಜ್ಞಾಪಕ, ನಾರಾಯಣನೇ ಇದರಿಂದ ಹೇಳಲ್ಪಟ್ಟಿದ್ದಾನೆ ಅನ್ನೋದನ್ನು ನಮಗೆ ಜ್ಞಾಪಕಪಡಿಸುತ್ತೆ ಈ ಮಂತ್ರಗಳೆಲ್ಲವೂ ಅಂತ ಹೇಳಿದ್ರು. ಅತ್ರ ಈಶ ಶಬ್ದಶ್ಚ ನ ರೂಢ್ಯ ಪ್ರಯುಕ್ತ ಅಪಿತು ಗುಣಯೋಗಾತ್. ಈಶಾ ಅನ್ನುವ ಶಬ್ದವು ಕೂಡ ಇಲ್ಲಿ ರೂಢಿ ಅರ್ಥದಲ್ಲಿ ಇಲ್ಲ, ಗುಣಯೋಗದಿಂದ ಇದೆ. ಎಲ್ಲವನ್ನು ಆಳುವವನು ಅನ್ನುವ ಅರ್ಥ. ಈಶ ಶಬ್ದವು ಪ್ರಪಂಚದಲ್ಲೂ ಈ ರುದ್ರಪರವಾಗಿ ಪ್ರಸಿದ್ಧವಾಗಿದೆ ರೂಢಿ ಅರ್ಥದಲ್ಲಿ. ಆದರೆ ಅಲ್ಲಿ ಯಾಕೆ ಅಂದರೆ ಕೇಶವ ಅಂದರೆ ಅವನು ಈಶೋಹಂ ಸರ್ವದೇಹಿನಾಂ ಕೈತಿ ಬ್ರಹ್ಮಣೋ ನಾಮ ಈಶೋಹಂ, ಇದು ರುದ್ರನ ವಾಕ್ಯ. ನಾನು ಎಲ್ಲರಿಗೂ ಈಶನಾಗಿದ್ದೇನೆ. ಕ ಅನ್ನೋದು ಬ್ರಹ್ಮನ ಇದ್ದಾನೆ. ಆವಾಂ ತವಾಂಗೆ ಸಂಜಾತು ಸಂಭೂತವು, ನಾವಿಬ್ಬರು ನಿನ್ನಿಂದಲೇ ಉತ್ಪನ್ನರಾದವರು. ತಸ್ಮಾತ್ ಕೇಶವ ನಾಮವಾನ್, ನೀನು ಕೇಶವ ಅಂತ ಹೇಳಲ್ಪಡ್ತೀಯ. ಕ ಈಶಃ ಇಬ್ಬರಿಗೂ ಕಾರಣ. ಇದು ರುದ್ರನ ವಾಕ್ಯಲ್ಲಿ ಈಶಾ ಅನ್ನುವುದು ರುದ್ರಪರವಾಗಿ ರೂಢ್ಯರ್ಥವಿದೆ. ಆದರೆ ಇಲ್ಲಿ ರೂಢ್ಯರ್ಥದಲ್ಲಿ ಇಲ್ಲ, ಗುಣಯೋಗದಿಂದ ಇದೆ, ಆಳುವವನು ಅನ್ನುವ ದೃಷ್ಟಿಯಿಂದ. ಅದು ಹೇಗೆ ಈಶ ಶಬ್ದಕ್ಕೆ ಆಳುವವನು ಅನ್ನುವ ಅರ್ಥ ಬರುತ್ತೆ ತೋರಿಸ್ತಾರೆ. ಅನೀಶಶ್ಚ ಆತ್ಮ ಬದ್ಧತೆ, ಆತ್ಮನು ಅನೀಶನು. ಈಶನೀಶೌ ದ್ವಾವಜೌ ಈಶನೀಶೌ ಜ್ಞಾಜ್ಞೌ ದ್ವಾವಜೌ ಈಶನೀಶೌ. ಇದು ಈ ಉಪನಿಷತ್ತಿನ ವಾಕ್ಯಗಳೇ ಇದೆಲ್ಲ. ಈಶ ಅನೀಶವು ಒಂದು, ಒಬ್ಬ ಈಶ ಒಬ್ಬ ಅನೀಶ, ಒಬ್ಬ ಆಳ್ತಾನೆ ಒಬ್ಬ ಆಳಲ್ಪಡ್ತಾನೆ. ಇಬ್ಬರು ಇದ್ದಾರೆ, ಇಬ್ಬರು ಅಜೌ, ಅವರಿಬ್ಬರಿಗೂ ಜನ್ಮವಿಲ್ಲ, ಇಬ್ಬರೂ ಕೂಡ ಜನ್ಮರಹಿತರಾದವರು. ಒಬ್ಬನು ಈಶ ಒಬ್ಬ ಅನೀಶ. ಅವನು ಈಶನೀಶೌ ಅಜಾಹ್ಯೇಗ ಭೋಕ್ತೃಭಾಗ್ಯ, ಇದೆಲ್ಲ ಅನಂತಶ್ಚ ಆತ್ಮ ವಿಷರು. ಆದ್ದರಿಂದ ಈಶ ಶಬ್ದದಲ್ಲಿ ಇಲ್ಲಿ ಆಳುವವನು ಅನ್ನುವ ಗುಣಯೋಗದಿಂದ ಬಂದಿದೆ ಈಶ ಶಬ್ದ. ಜ್ಞಾಜ್ಞೌ ದ್ವಾವಜೌ ಈಶನ, ಇದು ತೋರಿಸ್ತಾರೆ. ಈಶಃ ಸರ್ವಸ್ಯ ಮೊದಲಾದದ್ದೆಲ್ಲ ಪರಮಾತ್ಮ ಇಲ್ಲಿ ಸ್ಪಷ್ಟವಾಗಿ ಪರಮಾತ್ಮ ಪರವಾಗಿದೆ ಅಂತ ಹೇಳೋದು ಸ್ಪಷ್ಟವಾಗಿ ನಮಗೆ ತಿಳಿದು ಬರುತ್ತೆ ಅಂತ ಇಲ್ಲಿ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಕೆಲವು ವಾಕ್ಯಗಳನ್ನು ತೆಗಿತಾರೆ, ಅಲ್ಲಲ್ಲಿ ಭರತೆ ವಿಶ್ವಂ ಈಶಃ, ಅಲ್ಲಿಯೂ ಈಶ ಶಬ್ದ ಬಂತು. ಎಲ್ಲವನ್ನು ಧರಿಸ್ತಾನೆ ಅನ್ನುವುದು ಕೂಡ ಗುಣಯೋಗದಿಂದಲೇ ಬರುವಂತಹದ್ದು. ಇದೆಲ್ಲವೂ ಕೂಡ ನಿರ್ದೇಶಸ್ಯ ಸಪ್ರತಿ ಸಂಬಂಧಿತಯ ಅವಯವ ವಿವಕ್ಷಾ ಜ್ಞಾಪಕತ್ವಾತ್. ಸಪ್ರತಿ ಸಂಬಂಧ ಅಂದರೆ ಈಶ ಅಂದರೆ ಈಶಿತವ್ಯ ಇರಬೇಕು. ಒಬ್ಬ ಈಶ ಒಬ್ಬ ಅನೀಶ, ಅವನು ಈಶಿತವ್ಯನಾಗ್ತಾನೆ. ಹೀಗೆ ಅದಕ್ಕೆ ಒಂದು ಪ್ರತಿ ಸಂಬಂಧಿ ಶಬ್ದದಿಂದ ಆ ಒಂದು ದೃಷ್ಟಿಯಲ್ಲಿ ಪ್ರಯುಕ್ತವಾಗಿದೆ ಇಲ್ಲೆಲ್ಲ ಪ್ರಯೋಗ ಬಂದಿರೋದು ಈ ಶಬ್ದಕ್ಕೆ. ಆದ್ದರಿಂದ ಪರಮಾತ್ಮನನ್ನು ತಿಳಿಸುತ್ತೆ. ಅನಂತಶ್ಚ ಆತ್ಮ ವಿಶ್ವರೂಪೋ ಹ್ಯಕರ್ತ ಇತ್ಯತ್ರ ಅನಂತ ಶಬ್ದ ಯೋಗರೂಢ. ಅನಂತಶ್ಚ ಆತ್ಮ ವಿಶ್ವರೂಪೋ ಹಿ ಅಕರ್ತ ಅಂತ ಹೇಳೋದು. ಇಲ್ಲಿ ಜ್ಞಾಜ್ಞೋ ದ್ವಾವಜೋ ಈಶ ಅಲ್ಲಿ ಹೇಳುವಾಗ ಅನಂತಶ್ಚ ಆತ್ಮ ವಿಶ್ವರೂಪ ಹಿ ಅಕರ್ತ. ಅನಂತ ಶಬ್ದವು ಎರಡು ಅರ್ಥದಲ್ಲಿಯೂ ಬರುತ್ತೆ, ಯೌಗಿಕ ಅರ್ಥದಲ್ಲಿಯೂ ಬರುತ್ತೆ, ರೂಢ್ಯರ್ಥದಲ್ಲಿಯೂ. ರೂಢ್ಯರ್ಥದಲ್ಲಿ ಅನಂತಹ ಅಂತ ಭಗವಂತನಿಗೆ ಒಂದು ನಾಮಧೇಯ, ಅಸಾಧಾರಣವಾದ ನಾಮಧೇಯ. ಯೌಗಿಕವಾದ ಅರ್ಥದಲ್ಲಿ ದೇಶಕಾಲ ವಸ್ತು ಪರಿಚಯದ ರಹಿತನಾದವನು ವಿಶ್ವರೂಪ ಅಂತ ಹೇಳಲ್ಪಟ್ಟಿದೆ, ಅಕರ್ತ. ಇದು ಎರಡು ಅರ್ಥದಲ್ಲಿಯೂ ಇದೆ. ಅದರಿಂದ ರೂಢ್ಯ ವಿವಕ್ಷಾ ನಿಮಿತ್ತ ಸಪ್ರತಿಯೋಗಿಕ ನಿರ್ದೇಶ ಅಭಾವಾತ್. ಅದರಿಂದ ಕಾರಣವನ್ನು ಹೇಳ್ತಾರೆ. ರೂಢ್ಯರ್ಥ ಯಾಕೆ, ರೂಢ್ಯರ್ಥ ಹೇಗೆ ಹೇಳ್ತೀರಾ ಅಂದರೆ ಅದಕ್ಕೆ ಬೇಕಾದ ಒಂದು ಸಪ್ರತಿಯೋಗಿ ಹೇಳಿಲ್ಲ. ಆದ್ದರಿಂದ ಅನಂತ ಅಂದರೆ ಅಂತವಾದದ್ದು ಒಂದಿದೆ ಅಂತ ಹೇಳಲಿಲ್ಲ. ಮತ್ತು ರೂಢಿ ಅನಂತಶ್ಚ ಆತ್ಮ ವಿಶ್ವರೂಪ ಅಂತ ಹೇಳಿರೋದ್ರಿಂದ ಎರಡು ಅರ್ಥದಲ್ಲಿಯೂ ತೆಗೆದುಕೊಳ್ಳಬಹುದು. ಆದ್ದರಿಂದ ಇಲ್ಲಿ ಇದೆಲ್ಲ ಕೂಡ ಎರಡು ಖಂಡಗಳಲ್ಲಿ ಪರಮಾತ್ಮ ಪರವಾದ ಮುಖ್ಯವಾದ ಕೆಲವು ಮಂತ್ರಗಳನ್ನು ತೆಗೆದು
ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಸಂಗ್ರಹವಾದ ವಿಚಾರ ಮಾಡ್ತಾರೆ ಇಲ್ಲಿ, ಒಂದು ವಿಮರ್ಶೆ. ಮೂರನೇ ಖಂಡದಲ್ಲಿ ತೃತೀಯೇ ಚ ಖಂಡೇ ಯ ಏತದ್ ವಿದುರಮೃತಾಸ್ತೆ ಭವಂತಿ, ಇದನ್ನು ಯಾರು ತಿಳಿತಾರೋ ಅವರಿಗೆ, ಇವನನ್ನು ಯಾರು ತಿಳಿತಾರೋ ಮೋಕ್ಷ ಅವರಿಗೆ ಅನ್ನೋದು ಹೇಳಲ್ಪಟ್ಟಿದೆ. ಅದು ಮೂರನೇ ಖಂಡದಲ್ಲಿ ಮೊದಲಿಗೆ ಬರುತ್ತೆ. ಏತದ್ ವಿಭುರಮೃತಾಸ್ತೆ ಭವಂತಿ ಅಂತ ಹೇಳುವಂತಹದ್ದು. ಅಂಬಸ್ಯ ಪಾರೆ ಇತ್ಯನುಮಾಗ ಪ್ರತ್ಯಭಿಜ್ಞಾಪ್ಯತೆ. ಅಂಬಸ್ಯ ಪಾರೆ, ಅಂಬಸಿ ಅಂತ ಮಹಾನಾರಾಯಣ ಉಪನಿಷತ್ತು ಆರಂಭಿಸುವುದು. ಅಂಬಸ್ಯ ಪಾರೆ ಭುವನಸ್ಯ ಮಧ್ಯೆ, ಅದರಲ್ಲಿ ಬರುವಂತಹ ವಾಕ್ಯವು ಏತದ್ವಿರಮೃತಾಸ್ತೆ ಭವಂತಿ ಅಲ್ಲಿಯೂ ಬರುತ್ತೆ. ಅದನ್ನು ಇಲ್ಲಿ ಜ್ಞಾಪಿಸುತ್ತೆ. ಅದು ನಾರಾಯಣ ಪರವಾದ ಅನುವಾಕ, ಪೂರ್ಣವಾಗಿ ಮಹಾನಾರಾಯಣ ಉಪನಿಷತ್ತು. ಸಹಿ ಪರಮಪುರುಷ ವಿಷಯ, ಅದು ಪರಮಪುರುಷನ ವಿಷಯವೇ ಪೂರ್ಣವಾಗಿ ಮಹಾನಾರಾಯಣ ಉಪನಿಷತ್ತಿನಲ್ಲಿರೋದು. ಅದುವೇ ಇಲ್ಲೂ ಹೇಳಲ್ಪಟ್ಟಿದೆ. ಏತದ್ವಿದುಹು ಅಮೃತಾಸ್ತೆ ಭವಂತಿ, ಅದೇ ವಾಕ್ಯ. ಉಪಕ್ರಮ ಭಗವತ್ಪರ, ಮೂರನೇ ಖಂಡದಲ್ಲಿ ಆರಂಭದಲ್ಲಿ ಭಗವತ್ಪರವಾಯಿತು. ಏಕೋ ಹಿ ರುದ್ರ ಇತ್ಯಸ್ಯ ಅನಂತರಂ ವಿಶ್ವತಃ ಚಕ್ಷುರುತ ವಿಶ್ವತೋ ಮುಖಃ ಇತಿ ಮಂತ್ರಸ್ಯ ಭಗವತ್ ಪ್ರತ್ಯಭಿಜ್ಞಾಪಕಃ. ಇದು ಕೂಡ ವಿಶ್ವತಶ್ಚಕ್ಷುರುತ ವಿಶ್ವತೋ ಮುಖೋ ವಿಶ್ವತೋ ಹಸ್ತವತ ವಿಶ್ವತಸ್ಪಾತ್ ಅಂತ ಹೇಳಿಬಿಟ್ಟು ಅಲ್ಲಿ ಮಹಾನಾರಾಯಣದಲ್ಲಿ ವಿಶ್ವತೋ ಬಾಹುಮೃತ ವಿಶ್ವತಸ್ಪಾತ್ ಅಂತ ಇಲ್ಲಿ ಬಂದಿದೆ. ಅದು ಕೂಡ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಬರುವ ವಿಷಯವೇ ಇಲ್ಲೂ ಕೂಡ ಹೇಳಿದೆ. ಆದ್ದರಿಂದ ಏಕೋ ಹಿ ರುದ್ರ ಅಂತ ಹೇಳಿರೋದು ಕೂಡ ಎರಡು ವಾಕ್ಯಗಳ ಮಧ್ಯೆ ಬರೋದು. ಇದು ಪರಮಾತ್ಮನ ಪರವಾಗಿಯೇ ಸಂಸಾರ ರುದ್ರಾವಕಃ ಅಂತ ಹೇಳಿ ರುದ್ರ ಅನ್ನೋ ಶಬ್ದಕ್ಕೆ ಯೌಗಿಕವಾದ ಅರ್ಥ, ಅದನ್ನು ಇಲ್ಲಿ ಅರ್ಥ ಮಾಡಬೇಕು ಅಂತ ಹೇಳಿದ್ರು. ತಸ್ಯ ವಿದ್ಯುದ್ವರ್ಣ ಪುರುಷ ವಿಷಯತ್ವಾತ್, ಇದೆಲ್ಲವೂ ಕೂಡ ವಿದ್ಯುದ್ವರ್ಣ ಆದಿತ್ಯವರ್ಣನಾದ ಪುರುಷ, ವಿದ್ಯುದ್ವರ್ಣನಾದ ಪುರುಷ, ಇದೆಲ್ಲವೂ ಕೂಡ ಶ್ರುತಿಯಲ್ಲಿ ಅವನಿಗೆ ಒಂದು ದಿವ್ಯಮಂಗಳ ವಿಗ್ರಹ ಹೇಳಲ್ಪಟ್ಟಿದೆ. ದ್ಯಾವಾ ಭೂಮಿ ಜನಯನ್ ದೇವ ಏಕಃ, ಇದು ಕೂಡ ಇತಿಚ ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಸಂಬಾಹುಭ್ಯಾಂ ನಮತಿ ಸಂಪತದ್ರೈ, ಸಂಬಾಹುಭ್ಯಾಂ ನಮತಿ ಸಂಪತದ್ರೈ ಅಂತ ಮಹಾನಾರಾಯಣ ಉಪನಿಷತ್ತು. ಇದು ಕೂಡ ಹಾಗೆಯೇ ಶೀರ್ಷ್ಣೋ ದ್ಯೌ ಸಮವರ್ತದ ಬದ್ಭ್ಯಾಂ ಭೂಮಿ ಇತಿ ಪುರುಷ ಸೂಕ್ತದ ಜ್ಞಾಪಿಸುತ್ತೆ. ಇದು ದ್ಯಾವಾ ಭೂಮಿ ಜನಯನ್ ದೇವ ಏಕಃ ಅಂದರೆ ಶೀರ್ಷ್ಣೋ ದ್ಯೌಹು ಸಮವರ್ತತ ಪಾದ್ಭ್ಯಾಂ ಭೂಮಿ, ಅವನ ಬಾಹುಗಳಿಂದ ದ್ಯುಲೋಕ ಉಂಟಾಯಿತು, ಅವನ ಪಾದಗಳಿಂದ ಭೂಮಿ ಉಂಟಾಯಿತು. ಇದೆಲ್ಲ ಹೇಳಿರೋದ್ರಿಂದ ಇಲ್ಲಿ ಪ್ರತ್ಯಭಿಜ್ಞಾಪಕ ಅದನ್ನು ತಿಳಿಸುತ್ತೆ. ಇಲ್ಲಿ ಪರಮಾತ್ಮನೇ ಜಗತ್ಕಾರಣನಾದ ಪರಮಾತ್ಮನ ವಿಷಯ. ಅದಾದಮೇಲೆ ಯೋ ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ ವಿಶ್ವಾಧಿಕೋ ರುದ್ರೋ ಮಹರ್ಷಿ ಹಿರಣ್ಯಗರ್ಭಂ ಜನಯಾಮಾಸ ಪೂರ್ವಂ. ಇದು ಸ್ಪಷ್ಟವಾಗಿ ಈ ಮಂತ್ರ, ಮುಂದಿನ ಮಂತ್ರ ಯೋ ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ ವಿಶ್ವಾಧಿಪ ರುದ್ರ ಮಹರ್ಷಿ ಹಿರಣ್ಯಗರ್ಭಂ ಜನಯಾಮಾಸ ಪೂರ್ವಂ. ಹಿಂದೆ ಇದೆಲ್ಲ ವ್ಯಾಖ್ಯಾನ ಅಧ್ಯಯನ ಮಾಡಿದ್ವಿ. ಈಗ ಒಂದು ಸಂಗ್ರಹವಾದ ಒಂದು ಪೂರ್ಣವಾದ ಒಂದು ಸಿಂಹಾವಲೋಕನ ಅಂತ ಹೇಳೋ ಹಾಗೆ, ಹಿಂದೆ ತಿರುಗಿ ನೋಡೋ ಹಾಗೆ ಒಂದು ಸತಿ ಪೂರ್ಣವಾಗಿ ಅದರ ಒಂದು ಅವಲೋಕನವನ್ನು ಮಾಡ್ತಾರೆ ಇಲ್ಲಿ. ದೇವಾನಾಂ ಪ್ರಭವಶ್ಚ ಉದ್ಭವಶ್ಚ ವಿಶ್ವಾಧಿಪ ರುದ್ರ ಮಹರ್ಷಿ ಹಿರಣ್ಯಗರ್ಭಂ ಜನಯಾಮಾಸ, ಹಿರಣ್ಯಗರ್ಭವನ್ನು ಅವನು ಸೃಷ್ಟಿ ಮಾಡಿದ, ಅದಾದಮೇಲೆ ರುದ್ರನ ಸೃಷ್ಟಿಯಾಗುತ್ತೆ ಅಂತ ಹೇಳಿ ಮುಂದೆ ಬರುತ್ತೆ. ಇತ್ಯೇತತ್ತು ಯಚ್ಛಬ್ದಯೋಗಾತ್ ಅನುವಾದ ರೂಪತೆಯ ಪ್ರಮಾಣಾಂತರ ಸಾಪೇಕ್ಷತೆಯ ದುರ್ಬಲಂ. ಯೋ ದೇವಾನಾಂ ಪ್ರಭವಶ್ಚ ಅಂತ ಹೇಳಿದ ಇಲ್ಲಿ ರುದ್ರನು ಅನ್ನೋದು ರೂಢ್ಯರ್ಥದಲ್ಲಿ ಬರುವ ರುದ್ರ ದೇವತಾ ಪರವಲ್ಲ. ಯಾಕೆ ಅಂದರೆ ಹಾಗೆ ಹೇಳಿದ್ದಿದ್ರೆ ಇನ್ನೊಂದು ಪ್ರಮಾಣ, ಅದಕ್ಕೆ ಪ್ರಮಾಣ ಬೇಕಾಗುತ್ತೆ. ಆವಾಗ ಯಹ ದೇವಾನಾಂ ಅಂತ ಹೇಳಿರೋದು, ಯಹ ಅಂತ ಹೇಳಿರುವಾಗ ಯಾರು ಅವನು ಹಿಂದೆ ಪ್ರಸಿದ್ಧನಾಗಿರಬೇಕು. ವಿಶ್ವತಶ್ಚಕ್ಷು ವಿಶ್ವತೋ ಮುಖಃ ಏತದ್ವಿರಮೂರ್ತಿ, ಇದೆಲ್ಲ ಹೇಳಲ್ಪಟ್ಟ ಹಿಂದೆ ದೇವ ಬ್ರಹ್ಮ ಮೊದಲಾದದ್ದೆಲ್ಲ ಹೇಳಲ್ಪಟ್ಟ ಪರಮಾತ್ಮನೇ ಇಲ್ಲಿಯೂ ಯಹ ಅಂತ ಪ್ರಸಿದ್ಧವಾಗಿ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದ ಇಲ್ಲಿ ರುದ್ರನಿಗೆ ರುದ್ರಪರವಾಗಿ ಹೇಳಕ್ಕೆ ಸಾಧ್ಯವಿಲ್ಲ. ಇದಂ ರುದ್ರಸ್ಯ ಬಹ್ವೃಜ ಶತಪಥ ಬ್ರಾಹ್ಮಣಾವಗತ ಹಿರಣ್ಯಗರ್ಭಜನ್ಯತ್ವ ವಿರೋಧಿ ಹಿರಣ್ಯಗರ್ಭಜನಕತ್ವವನ್ನು ಪ್ರತಿಪಾದಯಿತು ಪ್ರಭವತಿ ಎಂದರು. ಹಿರಣ್ಯಗರ್ಭರಿಂದ ಉಂಟಾಗುತ್ತೆ ಅಂತ ಋಗ್ವೇದದಲ್ಲಿ ಹೇಳಿದೆ. ಬಹ್ವೃಜ ಅಂದರೆ ಋಗ್ವೇದ, ಶತಪಥ ಬ್ರಾಹ್ಮಣ ಮೊದಲಾದವುಗಳಲ್ಲಿ ಹೇಳಲ್ಪಟ್ಟ ಹಿರಣ್ಯಗರ್ಭನಿಂದ ರುದ್ರನ ಜನ್ಯತ್ವ ಹೇಳಲ್ಪಟ್ಟಿದೆ. ಆದ್ದರಿಂದ ಅದಕ್ಕೆ ವಿರುದ್ಧವಾಗಿ ಹಿರಣ್ಯಗರ್ಭನನ್ನು ಅವನು ಸೃಷ್ಟಿ ಮಾಡ್ತಾನೆ ಅನ್ನೋದು ಸರಿ ಹೋಗೋದಿಲ್ಲ. ಹಿರಣ್ಯಗರ್ಭಂ ಜನಯಾಮಾಸ ಅಂತ ಇರೋದ್ರಿಂದ
ಇದು ಆಗೋದಿಲ್ಲ. ಅದು ಪ್ರಮಾಣವನ್ನು ತೆಗಿತಾರೆ. ಬಹೃಚೆ ತರಿದಾಸ ಭುವನೇಶು ಜ್ಯೇಷ್ಠ ಯಥೋ ಜಜ್ಞೆ ಉಗ್ರಸ್ತ್ವೇಷನುಮ್ನ ಸದ್ಯೋ ಜಜ್ಞಾನೋ ನಿರ್ಣಾತಿ ಶತ್ರುನ್. ಇದು ಹಿರಣ್ಯಗರ್ಭ ಸೃಷ್ಟತ್ವಂ ರುದ್ರಶಬ್ದ ರೂಢ್ಯರ್ಥಸ್ಯ ಪ್ರತಿಪಾದ್ಯತೆ. ಹಿರಣ್ಯಗರ್ಭನಿಂದ ರುದ್ರನ ಸೃಷ್ಟಿ ಋಗ್ವೇದದಲ್ಲಿ ಹೇಳಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಸುಬಾಲೋಪನಿಷದಿ ಲಲಾಟಾತ್ ಕ್ರೋಧ ಜೋ ರುದ್ರ ಸುಬಾಲೋಪನಿಷತ್ತಲ್ಲಿ ಹೇಳಲ್ಪಟ್ಟಿದೆ. ನಾರಾಯಣಾತ್ ಉತ್ಪನ್ನತ್ವಂ ಪ್ರತೀಯತೆ. ಮಹೋಪನಿಷದಿ ಸೋನ್ಯಂ ಕಾಮೇತ ಮನಸಾಧ್ಯಾಯೀತ ತ್ರ್ಯಕ್ಷಂ ಶೂಲಪಾಣಿಂ ಪುರುಷೋ ಅಜಾಯತ. ಅವನನ್ನು ಸೃಷ್ಟಿ ಮಾಡ್ದ ಅನ್ನೋದು ಹೇಳುತ್ತೆ. ತ್ರ್ಯಕ್ಷಂ ಶೂಲಪಾಣಿಂ ಮೊದಲಾದದ್ದು. ನಾರಾಯಣ ಉಪನಿಷತ್ತಲ್ಲಿ ನಾರಾಯಣಾದ್ ರುದ್ರೋ ಜಾಯತೆ. ಬೃಹದಾರಣ್ಯಕದಲ್ಲಿ ಬ್ರಹ್ಮವಾ ಇದಮೇಕಾಗ್ರ ಆಸೀತು ಬ್ರಹ್ಮ ಪ್ರಸ್ತುತ್ಯ ಇಂದ್ರೋ ವರುಣ ಸೋಮೋ ರುದ್ರ ಪರ್ಜನ್ಯ. ಇದೆಲ್ಲ ಕೂಡ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬರುವ ವಾಕ್ಯ. ಬ್ರಹ್ಮವಾ ಇದಮಗ್ರ ಆಸೀತ್ ಅಂತ ಹೇಳಿ ಅದಾದ್ಮೇಲೆ ಇಂದ್ರಾದಿ ತುಲ್ಯತೆಯ ರುದ್ರಸ್ಯಾಪಿ ಬ್ರಹ್ಮಣ ಸಕಾಶಾದುತ್ಪತ್ತಿ ಪ್ರತಿಪಾದ್ಯತೆ. ಇಂದ್ರ ವರುಣ ಸೋಮ ರುದ್ರ ಪರ್ಜನ್ಯ ಇವರೆಲ್ಲರೂ ಸೃಷ್ಟಿ ಹೇಳಿರುವಾಗ ಇಂದ್ರಾವರುಣಾದವರ ಜೊತೆಯಲ್ಲಿ ರುದ್ರನು ಹೇಳಲ್ಪಟ್ಟಿರೋದ್ರಿಂದ ಅವನು ಪರಬ್ರಹ್ಮ ಸಾಧ್ಯವಿಲ್ಲ. ಅದೇ ರೀತಿ ಶತಪತೆ ಅಷ್ಟಮೂರ್ತಿ ಬ್ರಾಹ್ಮಣೆ ಎಷ್ಟು ಪ್ರಮಾಣಗಳನ್ನು ಇಲ್ಲಿ ಅಧಿಕವಾಗಿ ತೋರಿಸ್ತಾರೆ ರಂಗರಾಮಾನುಜರು. ಭೂತಾನಾಂ ಚ ಪ್ರಜಾಪತಿ ಸಂವತ್ಸರಮುಷಸಿ ಏತೋ ಸಿಂಚತೆ ಸಂವತ್ಸರೆ ಕುಮಾರೋ ಅಜಾಯತ ಸೋರೋಧಿ. ರುದ್ರ ಅಂತ ಹೇಗೆ ಅರ್ಥ ಶಬ್ದ ಇವನಿಗೆ ಹೆಸರು ಬಂತು ಅನ್ನೋದು ಈ ಶತಪಥ ಬ್ರಾಹ್ಮಣದಲ್ಲಿ ಹೇಳಲ್ಪಟ್ಟಿದೆ. ಅದು ಹೇಳಿದ್ರು. ಭೂತಾನಾಂ ಪ್ರಜಾಪತಿ ಕುಮಾರ ಜಾಯತ. ಅವನು ಹುಟ್ಟಿದಂತೆ ಬ್ರಹ್ಮನಿಗೆ ಒಬ್ಬ ಕುಮಾರ ಹುಟ್ಟಿದ. ಅವನು ಅತ್ತನಂತೆ ಸಹ ಅರೋದೀತ್ ತಂ ಪ್ರಜಾಪತಿರಬ್ರವೀತ್ ಕುಮಾರ ಕಿಂ ರೋದಿಷಿ ಇತಿ. ಯಾಕಪ್ಪ ಅಳ್ತಾ ಇದೆಯಾ ಅಂದ. ಇದು ವಿಷ್ಣು ಪುರಾಣದಲ್ಲೂ ಬರುತ್ತೆ. ಸೋಬ್ರವೀತ್ ಅನಪಹತ ಪಾಪ್ಮಾವಾಹಮಸ್ಮೀತಿ. ಅಮಾಹಿತ ನಾಮ, ಹೆಸರೇ ಇಲ್ಲ, ಆದ್ದರಿಂದ ನಾನು ಪಾಪ್ಮ ಆಗಿಲ್ಲ, ಅನಪಹತ ಪಾಪ್ಮ ಆಗಿದ್ದೀನಿ, ಹೆಸರೇ ಇಲ್ವಲ್ಲ ನನಗೆ ಅಂತ ಅರ್ಥನಂತೆ ಮಗು. ನಾಮಮೇ ಧೇಹಿ, ನನಗೊಂದು ಹೆಸರು ಕೊಡು ಅಂತ ಕೇಳಿದಂತೆ. ಪಾಪ್ಮನೋ ಅಪಹತ್ಯ, ನನ್ನ ಪಾಪಗಳೆಲ್ಲ ಹೋಗುತ್ತೆ, ಹೆಸರು ಕೊಡು ಅಂತ ಕೇಳಿದಂತೆ. ತಂ ಪುನಃ ಪ್ರಜಾಪತಿರಬ್ರವೀತ್ ರುದ್ರೋಸಿ, ಅಳ್ತಾ ಇರೋದ್ರಿಂದ ನೀನು ರುದ್ರ ಅಂತ ಹೆಸರು ನಿನಗೆ. ಇತ್ಯಾದಿನ ರುದ್ರಸ್ಯ ಚತುರ್ಮುಖ ಜನ್ಯತ್ವಂ ಅನಪಹತ ಪಾಪ್ಮತ್ವಾದಿಕಂ ಆವೇದ್ಯತೆ. ಮೊದಲು ಅವನು ಅನಪಹತ ಪಾಪ್ಮ ಆಗಿದ್ದ, ಚತುರ್ಮುಖನಿಂದ ಸೃಷ್ಟಿಯಾದ, ಇದೆಲ್ಲವೂ ಸ್ಪಷ್ಟವಾಗಿ ತಿಳಿದು ಬರುತ್ತೆ. ಅದೆಲ್ಲ ತಿಳಿಸ್ತಾರೆ ಇಲ್ಲಿ. ಅದೇ ರೀತಿ ಒಂದು ಶೈಲಾಲಿ ಬ್ರಾಹ್ಮಣ ಅಂತ, ಅದು ವಿಶೇಷವಾದ ಒಂದು ಬ್ರಾಹ್ಮಣ ಅವರಿಗೆ ಸಿಕ್ಕಿತ್ತು. ಅದು ಚತುರ್ಮುಖ ಸೃಷ್ಟತ್ವಂ ರುದ್ರಸ್ಯ ಪ್ರತಿಪಾದ್ಯತೆ, ಅಲ್ಲಿಯೂ ಬರುತ್ತೆ ಹಾಗೆಯೇ. ಸಾಮವೇದದಲ್ಲಿ ಸಾಮ್ನಿಚ ವಿರೂಪಾಕ್ಷಾಯ ದಂತಾಂಜಯೇ ಬ್ರಹ್ಮಣ ಪುತ್ರಾಯ. ಬ್ರಹ್ಮಣ ಪುತ್ರತ್ವಂ ಪ್ರತೀಯತೆ. ಬ್ರಹ್ಮನ ಮಗ, ಬ್ರಹ್ಮಣ ಪುತ್ರತ್ವಂ ಪ್ರತೀಯತೆ. ಬ್ರಹ್ಮನ ಮಗ ಅನ್ನೋದು ಕೂಡ ಸಾಮವೇದದಲ್ಲಿ ಕೂಡ ಹೇಳಲ್ಪಟ್ಟಿದೆ. ಎಷ್ಟು ಪ್ರಮಾಣಗಳನ್ನು ತೋರಿಸ್ತಾರೆ ಇದಕ್ಕೆಲ್ಲ. ಸಹ ಬ್ರವೀತ್ ವರಂ ವೃಣೈ ಅಹಮೇವ ಪಶೂನಾಂ ಅಧಿಪತಿರಸಾನಿ. ಪಶುಗಳಿಗೆಲ್ಲ ನಾ ಅಧಿಪತಿ ಆಗಲಿ ಅಂದ್ಬಿಡ. ರುದ್ರ ಪಶುಪತಿ, ಅವನು ಪಶುಪತಿ ಅಂತ ಹೇಳಲ್ಪಡ್ತಾನೆ. ತಸ್ಮಾತ್ ರುದ್ರ ಪಶೂನಾಂ ಅಧಿಪತಿ ಇತಿ ವರದಾನ ಲಬ್ಧ ಪಶುಪತಿ ಭಾವ ಶ್ರೂಯತೆ. ಇದೆಲ್ಲ ಕೂಡ ಬೇಕಾದಷ್ಟು ಪ್ರಮಾಣಗಳು. ರುದ್ರನಿಗೆ ಸೃಷ್ಟಿ ಹೇಳಲ್ಪಟ್ಟಿದೆ, ಕರ್ಮವಶ್ಯನು ಅನ್ನೋದು ಸ್ಪಷ್ಟವಾಗಿದೆ. ವಿಷ್ಣೋ ಮೃದೇಹವಿರ್ಭಿಹಿ ಅಂತ ಹೇಳಿದ್ರು. ವಿಷ್ಣೋರೇಷಸ್ಯ ಪ್ರಬೃಧೆ ಹವಿರ್ಭಿಹಿ. ಏಷಸ್ಯ ಅಂತ ಹೇಳೋದಕ್ಕೆ ಶ್ರುತ ನೋಡಬೇಕು. ಸೀತಾರ ಸಂಗ್ರಹ ರಕ್ಷೆಯಲ್ಲಿ ಇದನ್ನೇ ಅರ್ಥ ಅಂತ ಹೇಳ್ತಾರೆ. ಈ ಮಂತ್ರಕ್ಕೆ ವೇದಾಂತ ದೇಶಿಕರು ಅರ್ಥ ಮಾಡಿದ್ದಾರೆ ಅಂತ. ವಿಷ್ಣೋರೇಷಸ್ಯ ಪ್ರಬೃಧೆ ಹವಿರ್ಭಿಹಿ ವಿದೇಹಿ ರುದ್ರೋ ರುದ್ರಿಯಂ ಮಹತ್ವಂ ಇತಿ ವಿಷ್ಣುವಾರಾಧನಲಬ್ಧ ಮಹಿಮತ್ವಂ ರುದ್ರಸ್ಯ ಶ್ರೂಯತೆ. ಇವನು ವಿಷ್ಣುವಿನ ಆರಾಧನೆ ಮಾಡಿ ಅವನು ರುದ್ರನ ಮಹಿಮೆ ಸಿಕ್ಕಿರೋದು. ರುದ್ರಿಯಂ ಮಹತ್ವಂ ವಿದೆ, ತನ್ನ ಮಹತ್ವವನ್ನು ಪಡೆದುಕೊಂಡನು ವಿಷ್ಣುವಿನ ಆರಾಧನೆಯಿಂದ. ಪ್ರವೃದ್ಧೆ ಹವಿರ್ಭಿ, ಅವನನ್ನು ಆರಾಧಿಸಿದ ಅಂತ ಅಷ್ಟ. ವಿಷ್ಣುವನ್ನು ಆರಾಧಿಸಿದ ಅವನ ಹವಿಸ್ಸುಗಳಿಂದ, ಅದರಿಂದ ಅವನಿಗೆ ಮಹತ್ವ ಬಂತು ಅನ್ನೋದು ಹೇಳಲ್ಪಟ್ಟಿದೆ. ಅತಃ ಹಿರಣ್ಯಗರ್ಭ ಜನ್ಮತ್ವೇನ ನಾರಾಯಣ ಜನ್ಮತ್ವೇನ ಚ ಅನಪಹತ ಪಾಪ್ಮತ್ವೇನ ಕರ್ಮಾಧೀನ ಐಶ್ವರ್ಯವತ್ವೇನ ಚ ಶ್ರುತಸ್ಯ ರುದ್ರಸ್ಯ
ತದ್ವಿರುದ್ಧ ಹಿರಣ್ಯಗರ್ಭಜನಕತ್ವಂ ಅವತಾರ ರೂಪೋತ್ಪತ್ತಿ ಇದು ವಿರೋಧ ಪರಿಹಾರ ಇವ. ಇದಕ್ಕೆಲ್ಲ ಬೇರೆ ರೀತಿಯಲ್ಲಿ ಮಾಡ್ತಾರೆ ಅರ್ಥವನ್ನ. ಅವನಿಗೆ ಅವತಾರ ಇರ್ಬೋದು ಹೀಗೆಲ್ಲ ಅರ್ಥ ಮಾಡಿ ಅದೆಲ್ಲ ವಿರೋಧವಾಗುತ್ತೆ ಅಂತ ಹೇಳಿಬಿಟ್ಟು, ಒಂದೇ ಕಲ್ಪದಲ್ಲಿ ಅವನು ಹಿರಣ್ಯ ಗರ್ಭ ಆಗ್ಬೋದು, ಇವನು ಹಿರಣ್ಯ ಗರ್ಭ ಆಗ್ಬೋದು, ಈ ರೀತಿ ಎಲ್ಲ ಮಾಡೋದು ಅದೆಲ್ಲ ಕಲ್ಪನೆಗಳು. ಅದಕ್ಕೆ ಪ್ರಮಾಣವಿಲ್ಲ ಅಂತ ಹೇಳ್ತಾರೆ. ಕಲ್ಪಭೇದದಿಂದ ಒಬ್ಬನಿಗೆ ಬೇರೆ ಬೇರೆ ರೀತಿ ಅರ್ಥ ಮಾಡೋದು. ಕಲ್ಪಾಂತರದಲ್ಲಿ ಇನ್ನೊಬ್ಬ ರುದ್ರ ಆಗ್ತಾನೆ, ಅವನು ಹಿರಣ್ಯ ಗರ್ಭ ಆಗ್ತಾನೆ, ಅವನಿಂದ ಇವನು ಹುಟ್ಟುತ್ತಾನೆ, ಇವನಿಂದ ಅವನು ಹುಟ್ಟುತ್ತಾನೆ. ಇದೆಲ್ಲವೂ ಕೂಡ ಅಸಂಭವಾತ್, ಇದೆಲ್ಲ ಸಂಭವವಿಲ್ಲ, ಪ್ರಾಮಾಣಿಕವಲ್ಲ, ಕಲ್ಪನೆಗಳು. ಇಂದ್ರಾದೀನಾಮಪಿ ತಥಾತ್ವ ಅಪಾತಾಚ, ಇಂದ್ರಾದಿಗಳಿಗೂ ಯಾಕೆ ಹೇಳಬಾರ್ದು ಆವಾಗ? ಆದ್ದರಿಂದ ಹಿರಣ್ಯಗರ್ಭನಿಂದ ಸೃಷ್ಟನಾದವನು ರುದ್ರ ಅನ್ನೋದು ಪ್ರಮಾಣಗಳು ಬೇಕಾದಷ್ಟಿದೆ. ಪರಮಾತ್ಮನಿಂದ ಸೃಷ್ಟತ್ವ ಇದೆ ಅವರಿಬ್ಬರಿಗೂ. ಇವರು ಕರ್ಮವಿಷಯ ಆದ್ದರಿಂದ ಇಲ್ಲಿ ಬರುವ ರುದ್ರ ಶಬ್ದಗಳಿಗೆಲ್ಲ ಎಲ್ಲ ಆಚಾರ್ಯರು ಹಾಗೆ ಅರ್ಥ ಮಾಡ್ತಾರೆ. ನಮ್ಮ ಸಿದ್ಧಾಂತದಲ್ಲಿ ಮಾತ್ರವಲ್ಲ, ಅದ್ವೈತ ದರ್ಶನದಲ್ಲಿಯೂ ಎಲ್ಲರಲ್ಲಿಯೂ ಇಲ್ಲಿ ರುದ್ರ ಶಬ್ದಕ್ಕೆ ಪರಮಾತ್ಮ ಪರವಾಗಿಯೇ ಅರ್ಥ ಮಾಡಲ್ಪಟ್ಟಿದೆ, ರುದ್ರ ದೇವತೆಯ ಪರವಾಗಿ ಅಲ್ಲ. ತಸ್ಯ ವಿಶ್ವಾಧಿಕತ್ವ ರೂಪ ವಿಶೇಷಣ ಸಂಭವಾಚ್ಯ ಅದೆಲ್ಲ ಸಮರ್ಥನೆ ಮಾಡ್ತಾರೆ. ವಿಶ್ವಾಧಿಪೋ ರುದ್ರ ಅಂತ ಹೇಳೋದು. ತತಶ್ಚ ರುದ್ರ ಶಬ್ದಸ್ಯ ಕಾರ್ಯರುದ್ರ ವ್ಯತಿರಿಕ್ತ ವಿಷಯತ್ವೇ ಸತಿ ಅಸ್ಯ ವಾಕ್ಯಸ್ಯ ಅನುವಾದ ರೂಪತೆಯ ನಾರಾಯಣಾತ್ ಬ್ರಹ್ಮ ಜಾಯತೆ ಇತ್ಯಾದಿ ಅಯೋಗ್ಯಾರ್ಥ ಪ್ರಾವಶ್ಯ ಭಗವತ್ಪರ ನಿಶ್ಚಯ. ಅಂದರೆ ನಾರಾಯಣಾತ್ ಬ್ರಹ್ಮ ಜಾಯತೆ, ನಾರಾಯಣಾತ್ ರುದ್ರೋ ಜಾಯತೆ, ಇದೆಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಆದ್ದರಿಂದ ರುದ್ರಸ್ಯ ಹಿರಣ್ಯಗರ್ಭ ಜನಕತ್ವ ಅಭಾವೇನ ರೂಢ್ಯರ್ಥತ್ಯಾಗೆ ಸ್ವೀಕಾರ್ಯೆ ಹಿರಣ್ಯಗರ್ಭ ಶಬ್ದಸ್ಯ ರೂಢಿಂ ಪರಿತ್ಯಜ್ಯ ಸ್ಕಂದಪರತ್ವಮಾಶ್ರೀಯತಾಂ. ಇದೆಲ್ಲ ಹೇಳ್ತಾರೆ ಹೇಗೆ ಅರ್ಥ ಮಾಡಬೇಕು ಅಂತ ಹೇಳ್ಬಿಟ್ಟು. ಇದೆಲ್ಲವೂ ಕೂಡ ನಿರಸ್ತ ಅಂತ ಹೇಳಿದ್ರು. ಬೇರೆ ಬೇರೆ ವಿಧವಾಗಿ ಅರ್ಥ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ, ಯಾವುದು ಪ್ರಾಮಾಣಿಕವಲ್ಲ ಅಂತ ಹೇಳ್ಬಿಟ್ಟು. ರುದ್ರ ಶಬ್ದಕ್ಕೆ ಹೇಗಾದರೂ ಮಾಡಿ ಪರತತ್ವ ಅಂತ ನಿರೂಪಣೆ ಮಾಡಬೇಕು ನೋಡಿದ್ರೆ ಹೇಗೆ ಮಾಡಿದ್ರು ಸಾಧ್ಯವಿಲ್ಲ. ಅವನಿಗೆ ಸೃಷ್ಟಿಯಾಗ್ತಾನೆ ಅನ್ನೋದಕ್ಕೆ ಬೇಕಾದಷ್ಟು ಉಪನಿಷತ್ತುಗಳು ಮಂತ್ರಗಳಲ್ಲಿ ಬೇಕಾದಷ್ಟು ಇಲ್ಲಿ ಪ್ರಮಾಣಗಳು ಸಿಗುತ್ತೆ ಅನ್ನೋದನ್ನ ತಿಳಿಸ್ತಾರೆ ಇಲ್ಲಿ ಸ್ಪಷ್ಟವಾಗಿ. ಪ್ರಸಿದ್ಧಸ್ಯ ರುದ್ರಸ್ಯ ಅದೆಲ್ಲ ಹೇಳಿದ್ರು. ಆಮೇಲೆ ಅತಃ ರುದ್ರ ಶಬ್ದ ಭಗವತ್ಪರಃ. ರುದ್ರೋ ಬಹುಶಿರಾ ಬಭ್ರುಹು ಅಂತ ಸಹಸ್ರನಾಮದಲ್ಲಿಯೂ ಹೇಳಲ್ಪಟ್ಟಿದೆ. ಪರಮಾತ್ಮನಿಗೆ ಒಂದು ನಾಮಧೇಯವೂ ಇದೆ, ರುದ್ರ ಅಂತ ಹೇಳ್ಬಿಟ್ಟು. ರುದ್ರೋ ಬಹುಶಿರಾ ಬಭ್ರುಹು ಅಂತ ಹೇಳ್ಬಿಟ್ಟು ಇದೆಲ್ಲ ಅದನ್ನು ಕೂಡ ತಿಳಿಸ್ತಾರೆ. ಇಲ್ಲಿ ಬೇಕಾದಷ್ಟು ಪ್ರಮಾಣಗಳನ್ನು ತೋರಿಸಿ ರುದ್ರನ ಸೃಷ್ಟತ್ವ, ಅವನ ಕರ್ಮವಶ್ಯತ್ವ ಅದನ್ನೆಲ್ಲ ನಿರೂಪಣೆ ಮಾಡುತ್ತೆ. ಇನ್ನು ಮುಂದೆ ಹಾಗೆಯೇ ಬರುತ್ತೆ. ಯಾತೆ ರುದ್ರ ಶಿವಾತನೂಹು, ಯಾತೆ ರುದ್ರ ಶಿವಾತನು ರಘೋರ ಪಾಪಕಾಶಿನಿ, ಇದರಲ್ಲಿ ಸಂಹಿತೆಯಲ್ಲೂ ಬರುತ್ತೆ ಇದು. ತತಃ ಪರಂ ಬ್ರಹ್ಮ ಪರಂ ಬೃಹಂತಂ ಇತಿ ವಾಕ್ಯಂ. ಹಾಗೆ ರೀತಿಯಲ್ಲಿ ಮುಂದೆ ತತಃ ಪರಂ ಬ್ರಹ್ಮ ಪರಂ ಬೃಹಂತಂ ಯಥಾನಿಕಾಯಂ ಸರ್ವಭೂತೇಷು ಗೂಢಂ ವಿಶ್ವಸ್ಯೈಕಂ ಪರಿವೇಷ್ಟಿತಾರಮೀಶಂ ತಂ ಜ್ಞಾತ್ವಾ ಅಮೃತಾ ಭವಂತಿ. ಇದೆಲ್ಲ ನಾರಾಯಣ ಪರಂ ಬ್ರಹ್ಮ ಇತಿ ಮಹೋಪನಿಷತ್ ಪ್ರತ್ಯಭಿಜ್ಞಾಪಕಂ. ನಾರಾಯಣ ಪರಂ ಬ್ರಹ್ಮ ಅಂತ ಹೇಳುವಂತಹ ವಾಕ್ಯವನ್ನು ಜ್ಞಾಪಿಸಿಗೆ ಬರುತ್ತೆ. ತದ ಪರಂ ಬ್ರಹ್ಮ ಪರಂ ಬೃಹಂತಂ ಅನ್ನೋದು. ಈಶಂ ತಂ ಜ್ಞಾತ್ವಾ ಅಮೃತಾ ಭವಂತಿ ಇತ್ಯತ್ರ ಈಶ ಶಬ್ದ ಯೌಗಿಕ. ಯಾಕೆ ಅಂದರೆ ಈಶಂ ಜ್ಞಾತ್ವಾ ಅಮೃತಾ ಭವಂತಿ ಎನ್ನುವುದು ಎಲ್ಲರನ್ನೂ ಆಳುವವನು ಸರ್ವೇಶ್ವರನಾದ ಸರ್ವಶೇಷಿಯಾದ ಪರಮಾತ್ಮನನ್ನು ತಿಳಿದ್ರೇನೆ ಮೋಕ್ಷ ಅನ್ನೋದನ್ನು ತಿಳಿಸುತ್ತೆ. ಇಲ್ಲಿ ಬೇರೆ ವಿಧದಲ್ಲಿ ಅರ್ಥ ಮಾಡೋಕ್ಕೆ ಅಲ್ಲಿ ಸಾಧ್ಯವಿಲ್ಲ. ವೇದಾಹಂ ಇತ್ಯನಂತರ ವಾಕ್ಯಸ್ಯ ಏತತ್ ಶಬ್ದಃ ಪೂರ್ವರುದ್ರಶಬ್ದವಾಚ್ಯಸ್ಯ ಮಹಾಪುರುಷತ್ವಂ ಅವಗಮಯತಿ ಪ್ರಕೃತ ಪರಾಮರ್ಶಿತ್ವಾತ್. ಇಲ್ಲಿ ಹಿಂದೆ ಹೇಳಿದಂತಹ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸಃ ಪರಸ್ತಾತ್ ಅಂತ ಹೇಳಿರೋದು ಕೂಡ ಇದರಲ್ಲಿ ಏತಂ ಪುರುಷಂ ಅಂತ ಹೇಳಿದ್ಯಲ್ಲ, ಅದು ಹೇಳ್ತಾರೆ. ಏತತ್ ಶಬ್ದ ಪೂರ್ವರುದ್ರ ಶಬ್ದವಾಚ್ಯಸ್ಯ ಮಹಾಪುರುಷತ್ವಂ ಅವಗಮ್ಯತಿ. ಅಂದರೆ ಇಲ್ಲಿ ಹೇಳಿದ ರುದ್ರನನ್ನೇ ವೇದಾಹಂ ಏತಂ ಪುರುಷಂ, ಪುರುಷನೇ ಅವನು, ಮಹಾಂತಂ ಮಹಾಪುರುಷನು, ಆದಿತ್ಯವರ್ಣಂ ತಮಸಃ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥಃ ವಿದ್ಯತೆ ಅಯನಾಯ. ಅದು ಸ್ಪಷ್ಟವಾಗಿ ತಿಳಿಸುತ್ತೆ. ಅದಾದ ಮೇಲೆ ಮುಖ್ಯವಾದ ವಾಕ್ಯ ಯಸ್ಮಾತ್ ಪರಂ ನಾಪರಮಸ್ತಿ ಕಿಂಚಿತ್ ಯಸ್ಮಾನ್ ನಾಣೀಯೋ ನಜ್ಯಾಯೋಸ್ತಿ ಕಶ್ಚನ ವೃಕ್ಷೈವ
ಸ್ತಬ್ಧಃ ದಿವಿ ತಿಷ್ಠತಿ ಏಕಃ ತೇನೇದಂ ಪೂರ್ಣಂ ಪುರುಷೇಣ ತಥೋ ಯದುತ್ತರತರಂ ತದರೂಪಮನಾಮಯಂ. ಇದುವೇ ಮುಖ್ಯವಾದ ವಾಕ್ಯ. ಇದು ಪರಾಧಿಕರಣದಲ್ಲಿಯೂ ಬಂದಿರುವಂತಹ ವಾಕ್ಯ. ತಥೋ ಯದುತ್ತರತರಂ ಇತಿ ವಾಕ್ಯಮಪಿ ಪರಮತಃ ಸೇತುನ್ಮಾನ ಇತ್ಯತ್ರ ಉಪಪಾದಿತ ರೀತ್ಯ ಪ್ರಕೃತ ಉಪಸಂಹಾರ ಪರಂ. ಪ್ರಿಂಟಿಂಗ್ ಬಹಳ ಮೋಸವಾಗಿದೆ, ಯಾಕೆಂದರೆ ಇಲ್ಲಿ ಸ್ಕ್ಯಾನ್ ಮಾಡಿರೋದು ಅಷ್ಟು ಸ್ಪಷ್ಟವಾಗಿಲ್ಲ. ಸರ್ವಾನನ ಶಿರೋಗ್ರೀವತ್ವಂಚ ಪುಂಸೂಕ್ತಾರ್ಥ ಸ್ಮಾರಕಂ. ಸರ್ವಾನನ ಗ್ರೀವ ಸರ್ವಭೂತ ಗುಹಾಶಯ ಸಹಸ್ರಶೀರ್ಷ ಪುರುಷ ಮೊದಲಾದದ್ದು, ಸಹಸ್ರಾಕ್ಷ ಸಹಸ್ರಪಾತ್ ಮೊದಲಾದದ್ದೆಲ್ಲ ಅದನ್ನೇ ಇಲ್ಲಿ ಜ್ಞಾಪಿಸುತ್ತೆ. ಅದು ಕೂಡ ಸರ್ವವ್ಯಾಪ್ತಿ ಪದಂ ತು ಸರ್ವವ್ಯಾಪ್ತಿ ಪದಂ ತು ವ್ಯಾಪ್ಯಂ ವ್ಯಾಪ್ಯ ನಾರಾಯಣ ಇತ್ಯೇತತ್ ಸ್ಮರೇತಿ. ಸರ್ವವ್ಯಾಪಿ ಪದ ಅದು ಕೂಡ ಪರಮ ನಾರಾಯಣನೇ ವ್ಯಾಪ್ಯನಾದವನು. ಅದು ಸರ್ವವ್ಯಾಪಿ ಸ ಭಗವಾನ್ ತಸ್ಮಾತ್ ಸರ್ವಗತ ಶಿವ. ಭಗವತ್ ಶಬ್ದಸ್ತು ಭಗವಾನ್ ಪವಿತ್ರಂ ವಾಸುದೇವ ಪವಿತ್ರಂ. ಇದು ನಾವು ಹೇಳುವ ಮಂತ್ರ. ಶುದ್ಧಿ ಮಾಡುವಾಗ ತೀರ್ಥವನ್ನು ಶುದ್ಧಿ ಮಾಡುವಾಗ ಭಗವಾನ್ ಪವಿತ್ರಂ ವಾಸುದೇವ ಪವಿತ್ರಂ ಪಾದೋದಕಂ ಪವಿತ್ರಂ ಮೊದಲಾದ ಹೇಳಿ ಶುದ್ಧಿ ಮಾಡ್ತೀವಿ. ಅದನ್ನು ಹೇಳಿ ಶುದ್ಧಿ ಮಾಡಿದಾಗ ತೀರ್ಥಕ್ಕೆ ಶುದ್ಧಿ ಉಂಟಾಗುತ್ತೆ. ಆ ಮಂತ್ರದಲ್ಲಿ ಬರುವಂತಹ ಭಗವಾನ್ ಪವಿತ್ರಂ ವಾಸುದೇವ ಮೊದಲಾದದ್ದು ಭಗವತ್ ಶಬ್ದವು ಪರಮಾತ್ಮ ಪರವಾಗಿ ವಿಶೇಷವಾಗಿ ಹೇಳಲ್ಪಟ್ಟಿದೆ. ಪರಂ ಪವಿತ್ರಂ ಭಗವಾನ್ ವಾಸುದೇವ ಯೇ ಭಗವಂತಂ ವಾಸುದೇವಮೇವಂ ವಿದುಹು ಇತಿ. ವಾಸುದೇವ ಅಸಾಧಾರಣ. ವಾಸುದೇವರನ್ನೇ ಸ್ಪಷ್ಟವಾಗಿ ತಿಳಿಸುತ್ತೆ. ಅದನ್ನು ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಅತಏವ ಹಿ ಸ್ಮರ್ಯತೆ ವಿಷ್ಣು ಪುರಾಣ. ಏವಮೇಷ ಮಹಾಶಬ್ದೋ ಮೈತ್ರೇಯ ಭಗವಾನ್ ಇತಿ ಪರಮ ಬ್ರಹ್ಮಭೂತಸ್ಯ ವಾಸುದೇವಸ್ಯ ನಾನ್ಯಗಃ. ಇದು ಪರಾಶರರ ಮಾತು. ಏವಮೇಷಃ ಮಹಾಶಬ್ದಃ ಮೈತ್ರೇಯ ಭಗವಾನ್ ಇತಿ. ಮೈತ್ರೇಯರಿಗೆ ಪರಾಶರರು ಹೇಳೋದು. ಪರಮ ಬ್ರಹ್ಮಭೂತಸ್ಯ ವಾಸುದೇವಸ್ಯ ನಾನ್ಯಗಃ. ಬೇರೆ ಯಾರಿಗೂ ಇದು ಸಾಧ್ಯವಿಲ್ಲ. ಪರಮಾತ್ಮ ವಾಸುದೇವ ಒಬ್ಬನಿಗೆ ಭಗವಾನ್ ಅನ್ನುವ ಶಬ್ದವು ಹೇಳಲ್ಪಡುತ್ತೆ. ಸತ್ವಸ್ಯೈಕ ಪ್ರವರ್ತಕ ಇತಿ ಮುಂದೆ ಬರುತ್ತೆ. ಅದು ಕೂಡ ಸತ್ವಸ್ಯೈಕ ಮಹಾನ್ ಪ್ರಭುರ್ವೈ ಪುರುಷ ಸತ್ವಸ್ಯೈಷ ಪ್ರವರ್ತಕ. ನಾನ್ಯಗ ಅದಕ್ಕೆ ಅರ್ಥ ಏನು? ನ ಅನ್ಯಗ ಅಂದ್ರೆ ಬೇರೆ ಕಡೆಯಲ್ಲಿ ಹೋಗೋದಿಲ್ಲ ಅಂತ. ಅನ್ಯ ಗಮನ ಇಲ್ಲವಿಲ್ಲ ಅಂತ. ಅನ್ಯ ಗಮನವಿಲ್ಲ, ಬೇರೆಯವರಿಗೆ ಅದು ಅನ್ವಯಿಸೋದಿಲ್ಲ ಅನ್ನುವ ಅರ್ಥ. ಸರ್ವಸ್ಯೈಷ ಪ್ರವರ್ತಕ ಅಂತ ಹೇಳೋದು. ಇಲ್ಲಿ ಮಹಾನ್ ಪ್ರಭುರ್ವೈ ಪುರುಷ ಸತ್ವಸ್ಯೈಷ ಪ್ರವರ್ತಕ ಇತಿ. ಅಲ್ಲಿ ಆ ಮಂತ್ರದಲ್ಲಿ ಅದರ ಅರ್ಥವನ್ನು ಇಲ್ಲಿ ತಿಳಿಸ್ತಾರೆ. ಸತ್ವ ಪ್ರವರ್ತಕತ್ವಂಚ ಭಗವತಃ ಇತಿ ಸ್ಥಿತಂ. ಅದಕ್ಕೆ ಪ್ರಮಾಣವನ್ನು ತೋರಿಸ್ತಾರೆ. ಯೋಹ ಕಲುವಾಸ್ಯ ಸಾತ್ವಿಕೋಂಶಃ ಸೋಸೌ ಬ್ರಹ್ಮಚಾರಿಣಃ ಯೋಯಂ ವಿಷ್ಣು. ಮೈತ್ರೇಯಿ ಬ್ರಾಹ್ಮಣ ಶ್ರುತಿಯನ್ನು ಮೈತ್ರಾಯಣೀಯ ಶ್ರುತಿಯಲ್ಲಿ ತೆಗಿತಾರೆ ಇಲ್ಲಿ ಉದಾಹರಣೆ. ಯೋಹ ಕಲುವಾಸ್ಯ ಸಾತ್ವಿಕೋ ಅಂಶಃ ಸೋಸೋ ಬ್ರಹ್ಮಚಾರಿಣಃ ಯೋಯಂ ವಿಷ್ಣು ಅಂತ ಹೇಳಿಬಿಟ್ಟು ಆ ಸಾತ್ವಿಕವಾದ ಅಂಶ ವಿಷ್ಣುವಿಂದು. ಆದ್ದರಿಂದ ಸತ್ವದ ಪ್ರವರ್ತಕ ಇವನು ಅಂತ ಹೇಳಲ್ಪಟ್ಟಿರೋದು ಮೈತ್ರಾಯಣೀಯ ಶ್ರುತಿಯ ಹೇಳ್ತಾರೆ. ಅದಾದಮೇಲೆ ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮ ಸದಾ ಜನಾನಾಂ ಹೃದಯ ಸನ್ನಿವಿಷ್ಟ. ಇದು ಅನೇಕ ಕಡೆ ಪರಮಾತ್ಮ ಪರವಾಗಿ ಬಂದಿದೆ. ಅವನು ಇಲ್ಲ ಭೂತಭವ್ಯಸಿ ಈಶಾನೋ ಭೂತಭವ್ಯಸ್ಯ ಅಂತ ಕಠೋಪನಿಷತ್ತಿನಲ್ಲಿ ಬರುತ್ತೆ. ಅಂಗುಷ್ಟ ಮಾತ್ರ ಪುರುಷ ಅಂತರಾತ್ಮೇತಿ. ಅಂತರಾತ್ಮತ್ವಂಚ ಸುಬಾಲೋಪನಿಷತ್ ಪ್ರತ್ಯವಿಜ್ಞಾಪಕಂ. ಸುಬಾಲೋಪನಿಷತ್ತಿನಲ್ಲಿ ಸರ್ವಭೂತ ಅಂತರಾತ್ಮ ಅಪಹತ ಪಾಪ್ಮ ದಿವ್ಯೋ ದೇವೈಕೋ ನಾರಾಯಣ ಮತ್ತು ಅಂತರಾತ್ಮ ತಿಳಿಸುತ್ತೆ. ಅಂಗುಷ್ಟ ಮಾತ್ರ ಪುರುಷ ಅಂತ ಹೇಳಿರೋದು ಕೂಡ ಈಶಾನೋ ಭೂತಭವ್ಯಸ್ಯ ಸಯೇವಾದ್ಯ ಸೌಶ್ವ. ಕಠೋಪನಿಷತ್ ಮಂತ್ರವೂ ಕೂಡ ಪ್ರಮಿತಾಧಿಕರಣದಲ್ಲಿ ಅಂಗುಷ್ಟ ಮಾತ್ರ ಅಂತ ಹೇಳಲ್ಪಟ್ಟವನು ಪರಮಾತ್ಮನೇ ಅನ್ನೋದನ್ನು ಸ್ಥಾಪನೆ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ. ಅದೇ ಅವನನ್ನು ತಿಳಿಬೇಕಾದ್ರೆ ಹೃದಾ ಮನೀಷ ಇತಿತು ವಿದ್ಯುದ್ವರ್ಣ ಪುರುಷ ಸ್ಮಾರಕಂ. ಹೃದಾ ಮನೀಷ ಅಂತ ಹೇಳಿರೋದು ಅವನನ್ನು ಹೃದಾ ಮನ್ವೀಷ ಅಂತ ಇಲ್ಲಿ ಪಾಠಾಂತರ ಇದೆ. ಹೃದಾ ಮನೀಷ ಮನಸಾಭಿಕೃಪ್ತ ಏತದ್ವಿರಮೃತ ಅಷ್ಟೇ ಭವಂತಿ ಅಂತ ಮಹಾಭಾರತದಲ್ಲಿಯೂ ಬರುತ್ತೆ. ಭಕ್ತ್ಯಾಚ ಧೃತ್ಯಾಚ ಸಮಾಹಿತ ಆತ್ಮ ಜ್ಞಾನಸ್ವರೂಪಂ ಅಂತ ಹೇಳಿಬಿಟ್ಟು ಅವನನ್ನು ತಿಳಿತಾರೆ ಅಂತ ಹೇಳಿಬಿಟ್ಟು ಅವನ ತಿಳಿದುಕೊಳ್ತಾರೆ. ಹೃದಾ ಮನೀಷ ಮನಸಾಭಿಕೃಪ್ತ ಅಂತ ಮಹಾನಾರಾಯಣದಲ್ಲಿ.
ಅದು ಕೂಡ ಪರಮಾತ್ಮನ ಸ್ಮರಣೆ, ಪರಮಾತ್ಮ ವಿದ್ಯುದ್ವರ್ಣ ಪುರುಷನನ್ನೇ ಸ್ಮರಣೆಗೆ ತರುತ್ತೆ ಅಂದರು. ಅದಾದಮೇಲೆ ಸಹಸ್ರಶೀರ್ಷ ಪುರುಷ ಅನ್ನೋದು ಪುರುಷ ಸೂಕ್ತ ಪ್ರಸಿದ್ಧವಾದದ್ದು. ಸೂಕ್ತ ಮಂತ್ರದ್ವಯಂ ಅಧೀತಂ, ಅದು ಕೂಡ ಅದು ವಿಂಶತೋ. ಈ ಪುರುಷ ಸೂಕ್ತವು ಎಲ್ಲ ವೇದಗಳಲ್ಲಿಯೂ ಇರುವಂತಹ ಸೂಕ್ತ, 4 ವೇದಗಳಲ್ಲಿಯೂ ಪಠಿತವಾಗಿದೆ. ಅದು ಅದರ ಒಂದು ಪ್ರಸಿದ್ಧಿ. ಹಾಗೆಯೇ ಸರ್ವಸ್ಯ ಪ್ರಭುಮೀಶಾನಂ ಸರ್ವಸ್ಯ ಶರಣಂ ಸುಹೃತ್, ಇದು ಕೂಡ ಪ್ರಭುಂ ಈಶಾನಂ ನಪುಂಸಕತ್ವಾತ್ ಯೌಗಿಕಮೇವ. ಈಶಾನಂ ಅಂತ ಹೇಳಿರೋದ್ರಿಂದ ಈಶಾನಂ ಸರ್ವಸ್ಯ ಅನ್ನೋದು ಗುಣವಾಚಿ ಶಬ್ದವೇ. ಅದು ಎಲ್ಲರನ್ನೂ ಆಳುವವನು, ಎಲ್ಲವಗೂ ಪ್ರಭುವಾದವನು, ಅವನೇ ಆರಾಧ್ಯನಾದವನು, ಸರ್ವಕರ್ಮ ಆರಾಧ್ಯನಾದವನು. ಅಹಂ ಹಿ ಸರ್ವೈಜ್ಞಾನ ಪ್ರಭು ಅಂತ ಹೇಳಲ್ಪಟ್ಟ ಫಲಪ್ರದನಾದವನು ಅವನು. ಆದ್ದರಿಂದ ಅವನೇ ಆರಾಧ್ಯ, ಅವನೇ ಫಲಪ್ರದನಾದವನು. ಪ್ರಭು ಅನ್ನೋದ್ರಿಂದ ಫಲಪ್ರದತ್ವವು ಹೇಳಲ್ಪಡುತ್ತೆ. ಈಶಾನಂ ಎಲ್ಲರನ್ನು ಆಳುವವನು, ಸರ್ವಸ್ಯ ಶರಣಂ ಸುಹೃತ್ ಅವನು ಎಲ್ಲರಿಗೂ ಕೂಡ ಉಪಾಯವಾಗಿದ್ದಾನೆ ಮೊದಲಾದದ್ದು ಹೇಳಲ್ಪಟ್ಟಿದೆ. ಸರ್ವಸ್ಯ ಶರಣಂ ಸುಹೃತ್ ಇತ್ಯೇತತ್ತು ನಿವಾಸ ಶರಣಂ ಸುಹೃತ್ ಗತಿರ್ನಾರಾಯಣ ಇತಿ ಶ್ರುತಿ ಪ್ರತ್ಯವಿಜ್ಞಾಪಕಂ. ನಿವಾಸ ಶರಣಂ ಸುಹೃತ್ ಗತಿರ್ನಾರಾಯಣ, ಇದು ಕೂಡ ಶ್ರುತಿ ಪ್ರಮಾಣವನ್ನು ತೋರಿಸ್ತಾರೆ. ಇದೆಲ್ಲ ಬೇಕಾದಷ್ಟು ಪೂರ್ಣವಾಗಿ ಅದ್ಭುತವಾಗಿ ತಮಾಹುರಗ್ರ್ಯಂ ಪುರುಷಂ ಮಹಾಂತಂ ಅನ್ನೋದನ್ನು ತೆಗೆದರು. ಮಹಾಪುರುಷ ಏವ ಸ್ಪಷ್ಟ ಮುಕ್ತ, ಮಹಾಪುರುಷನೇ ಹೇಳಲ್ಪಟ್ಟಿದ್ದಾನೆ ಎಲ್ಲಿಯೂ. ಆ ರೀತಿಯಲ್ಲಿ ಧಾತೃ ಶಬ್ದವು ಬರುತ್ತೆ. ಧಾತೃ ಶಬ್ದಮಪಿ ಮಹಾಪುರುಷ ಶಬ್ದನ ಐಕಾರ್ಥ್ಯಮಿತಿ ಅಣೋರಣೀಯ ಇತಿ ಮಂತ್ರ. ಅಣೋರಣೀಯ ಮಂತ್ರದಲ್ಲಿಯೂ ಕೂಡ ಮಹಾತ್ಮ ಗುಹಾಯಾಂ ನೀತೋಸಿ ತಮಕೃತಂ ಪಶ್ಯತಿ ಭೀತಶೋಕ ಧಾತು ಪ್ರಸಾದಾತ್ ಮಹಿಮಾನಮೀಶಂ. ಇದು ಮಹಾನಾರಾಯಣದಲ್ಲೂ ಬರುವಂತಹದ್ದು. ಇದು ಕೂಡ ಎಲ್ಲ ಕೂಡ 3ನೇ ಖಂಡದ ಅರ್ಥ. ಎಷ್ಟು ಮಂತ್ರಗಳು ಪರಮಾತ್ಮ ಪರವಾಗಿ ಅದ್ಭುತವಾಗಿ ಇಲ್ಲಿ ಹೇಳಲ್ಪಟ್ಟಿದೆ. 4ನೇ ಖಂಡದಲ್ಲಿ ಹೇಳ್ತಾರೆ ಸ್ವಲ್ಪ ಚತುರ್ಥೇ ಚ ಖಂಡೇ ದ್ವಾಸುಪರ್ಣ ಅನ್ನುವ ವಾಕ್ಯ ಯಾದಿವಾಕ್ಯದ್ವಯಂ ಮುಂಡಕೋಪನಿಷದ ಐಕಾರ್ಥ್ಯಾತ್ ಪರಮಪುರುಷ ಪರಂ. ಅದರಲ್ಲಿ ಸ್ಪಷ್ಟವಾಗಿ 2 ಮಂತ್ರಗಳು ಕೂಡ ಸಮಾನೇ ವೃಕ್ಷ ಪುರುಷೋ ನಿಮಗ್ನ ದ್ವಾಸುಪರ್ಣ. ಮುಂಡಕೋಪನಿಷತ್ತಲ್ಲೂ ಇದೇ ಬರುತ್ತೆ, ಪರಮಪುರುಷ ಪರವಾಗಿಯೇ ಇದೆ ಇದರಲ್ಲಿ ಸ್ಪಷ್ಟವಾಗಿ, ಅದರಲ್ಲಿ ಏನು ಸಂದೇಹವಿಲ್ಲ. ಅತಃ ಮಾಯಿನಂತು ಮಹೇಶ್ವರಂ ಇತ್ಯತ್ರ ಮಹೇಶ್ವರ ಶಬ್ದ ಮಾಯಾ ಪ್ರೇರಕತ್ವ ಪರಃ. ಮಾಯಾ ಅಂತೂ ಪ್ರಕೃತಿಂ ವಿದ್ಯಾತ್, ಮಾಯಿನಂತು ಮಹೇಶ್ವರಂ ಅಂತ ಹೇಳುವಾಗ ಮಾಯೆಯ ಪ್ರೇರಕನು ಮಾಯಿ ಅಂತ ಹೇಳಲ್ಪಟ್ಟಿದ್ದಾನೆ. ಆದ್ದರಿಂದ ಅವನಿಗೆ ಪರಮಾತ್ಮನ ವಿಷಯವೇ ಅದು ಕೂಡ ಹೇಳುತ್ತೆ. ಸರ್ವಲೋಕ ಮಹೇಶ್ವರಂ ಕ್ಷೀರೋದಸ್ಯ ಉತ್ತರೇ ತೀರೆ. ಇದೆಲ್ಲ ಸ್ಪಷ್ಟವಾಗಿಲ್ಲ, ಆಮೇಲೆ ಸ್ಕ್ಯಾನ್ ಮಾಡಿ ಶೇರ್ ಮಾಡ್ತೀನಿ. ಕಾಪಿಗಳು ತುಂಬ ಪ್ರಿಂಟಿಂಗ್ ಇದು ಸ್ಕ್ಯಾನ್ ಮಾಡಿರೋದ್ರಲ್ಲಿ ಹೋಗ್ಬಿಟ್ಟಿದೆ. ಇದರಲ್ಲಿ ಕ್ಷೀರೋದಸ್ಯ ಉತ್ತರೇ ತೀರೆ ಜಿಗ್ಮುಹು ಲೋಕಹಿತಾರ್ಥಿನಃ ಅಂತ ಆರಂಭಿಸಿ ತತಃ ಸ್ವಸ್ಥಃ ಮಹೇಶ್ವರ ಮೊದಲಾದದ್ದು ಇದೆಲ್ಲ ಪುರಾಣಗಳಲ್ಲಿ ಬರುವಂತಹದ್ದು. ಬ್ರಹ್ಮನನ್ನ ಎಲ್ಲ ಇಂದ್ರನನ್ನು ಹೋಗಿ ಪ್ರಾರ್ಥಿಸಿದ್ರೆ ಇಂದ್ರಾದಿ ದೇವತೆಗಳು ಚತುರ್ಮುಖ ಬ್ರಹ್ಮನ ಹೋಗ್ತಾರೆ. ಆಗ ಚತುರ್ಮುಖ ಬ್ರಹ್ಮನ ಅವ್ರನ್ನೆಲ್ಲ ಕರ್ಕೊಂಡು ಕ್ಷೀರ ಸಮುದ್ರದ ಈ ಕಡೆ ದಡದಲ್ಲಿ ಹೋಗಿ ನಿಂತ್ಕೊಳ್ತಾನೆ. ಪರಮಾತ್ಮ ತಾನೇ ಬಂದು ಅವ್ರಿಗೆ ಪ್ರತ್ಯಕ್ಷವಾಗಿ ಅವರನ್ನ ಕೇಳ್ತಾನೆ. ಇದುವೇ ಅವರ ಒಂದು ಸಿಸ್ಟಮ್ ಹಾಗೆಯೇ ಇರೋದು. ಹೇಗೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಬೇಕು ಅಂದರೆ ಕ್ಷೀರ ಸಮುದ್ರದ ದಡದ ಹೋಗಿ ನಿಂತ್ಕೊಳ್ಬೇಕಷ್ಟೇ, ಅದಕ್ಕೆ ಮೇಲೆ ಹೋಗೋಕ್ಕಾಗಲ್ಲ ಅವರು. ಆಗ ಪರಮಾತ್ಮ ತಾನೇ ಅವರಿಗೆ ಅವನ ಸಂಕಲ್ಪ ತಿಳಿಯುತ್ತೆ, ಅವನಿಗೆ ಏನೋ ಪ್ರಾರ್ಥನೆ ಮಾಡೋಕ್ಕೆ ಬಂದಿದ್ದಾರೆ, ಪ್ರತ್ಯಕ್ಷವಾಗಿ ಬರ್ತಾನ ಅವನು. ಅದೆಲ್ಲ ಕೂಡ ಹೇಳಲ್ಪಟ್ಟಿದೆ. ತತಸ್ವಸ್ಥಃ ಮಹೇಶ್ವರ ಮೊದಲಾದದ್ದು. ಏನೇದಂ ಸಂಚ ವಿಚಯತಿ ಸರ್ವಂ ಅನ್ನೋದು ಮಹಾಪುರುಷದ ಮಹಾನಾರಾಯಣ ಪುರುಷ. ಯಸ್ಮಿನ್ನಿದಂ ಸಂಚ ವಿಚಯತಿ ಸರ್ವಂ ಸಮೇತಿ ವಿಚಯಿತಿ ಅಂತ ಹೇಳಿದೆ. ವ್ಯೇತಿ ಸಮೇತಿ ವ್ಯೇತಿ ಅಂತ ಅವನನ್ನೇ ಉಪಸಂಹಾರ, ಅವನನ್ನು ಹೋಗಿ ಸೇರಿಕೊಳ್ಳುತ್ತೆ. ಅವನಿಂದ ಬೇರೆ ಆಗುತ್ತೆ ಅಂದರೆ ವ್ಯಷ್ಟಿ ಸೃಷ್ಟಿ ಮತ್ತು ಅಲ್ಲಿ ಪ್ರಳಯದ ಒಂದು ಸ್ಥಿತಿ. ಸಮೇತಿ ಅಂದರೆ ಅವನಲ್ಲೇ ಹೋಗಿ ಲಯವಾಗುತ್ತೆ. ವ್ಯೇತಿ ಅಂದರೆ ಅವನಿಂದ ನಾಮರೂಪ ವಿಭಾಗವಾಗಿ ವ್ಯಷ್ಟಿ ಸೃಷ್ಟಿಯಾಗುತ್ತೆ ಅನ್ನೋದು ಕೂಡ ಈ ಮಹಾನಾರಾಯಣದಲ್ಲಿ ಕೂಡ ಹೇಳಲ್ಪಟ್ಟಿದೆ. ಇದು ಎಲ್ಲಕ್ಕೂ ನಿಯಂತ್ರನಾದವನು, ಅವನಿಂದ ಅವನು ತಮೀಶಾನಂ ವರದಂ ಇತ್ಯತ್ರ ಉಚ್ಯತೆ, ಅದು ಕೂಡ ಹೇಳಲ್ಪಟ್ಟಿದೆ ಸ್ಪಷ್ಟವಾಗಿ ಅಂತ ಹೇಳಿದ್ರು. ಅಂಗುಷ್ಟ ಪುರುಷ ಅಂಗುಷ್ಟರಾಂತರಾತ್ಮೇತಿ, ಅದು ಪುರುಷಸ್ಯ ಉಕ್ತತ್ವಾತ್ ಅದೆಲ್ಲ ಹೇಳಲ್ಪಟ್ಟಿತು.
ತತ್ರ ಚ ಈಶಾನೋ ಭೂತಭವ್ಯಸ್ಯ ಇತಿ ಶ್ರುತ್ಯಂತರ ಪ್ರಸಿದ್ಧ ಈಶಾನ ಶಬ್ದಸ್ಯ. ಇದು ಕಠೋಪನಿಷತ್ತಿನ ವಾಕ್ಯವನ್ನು ತಿಳಿದ್ದಾರೆ. ಭೂತಭವ್ಯಸ್ಯ ಮೊದಲಾದದ್ದು. ಯೇ ಈಶೇಯಸ್ಯ ದ್ವಿಪದಃ ಚತುಷ್ಪದಃ ತಸ್ಮೈ ದೇವಾಯ ಹವಿಷಾ ವಿಧೇಮ. ಇದು ಸ್ಪಷ್ಟವಾಗಿ ಹಿರಣ್ಯಗರ್ಭ ಸೂಕ್ತವನ್ನು ತಿಳಿಸುತ್ತೆ. ಸಂಹಿತೆಯಲ್ಲಿ ತೈತಿರಿಯ ಸಂಹಿತೆಯ 4ನೇ ಕಾಂಡದಲ್ಲಿ ಬರುವಂತಹ ಪ್ರಶ್ನೆ ಹಿರಣ್ಯಗರ್ಭ ಸೂಕ್ತ ಅಂತ. ಹಿರಣ್ಯಗರ್ಭ ಸಮರ್ಥತಾಗ್ರೆ ಮೊದಲಾದ ಹೇಳಿ ಈಶೇಯಸ್ಯ ದ್ವಿಪದಶ್ಚತುಷ್ಪದ ಕಸ್ಮೈ ದೇವಾಯ ಹವಿಷಾ ವಿಧೇಮ. ಹಿರಣ್ಯಗರ್ಭ ಇತ್ಯರ್ಥ ಅರ್ಥ ಇತಿ ಇತ್ಯಷ್ಟ ಅಷ್ಟ ಋಕ್ ತುಲ್ಯತ್ವಂ ಅಂತ ಹೇಳಿದ್ರು. ಅಷ್ಟರ್ಚ ಋಕ್ಕುಗಳು, ಅಷ್ಟರ್ಚ ತುಲ್ಯ ವಿಷಯತ್ವಂ. ಆ 8 ಋಕ್ಕುಗಳು ಬರುತ್ತೆ ಅಲ್ಲಿ ಹಿರಣ್ಯಗರ್ಭ ಸೂಕ್ತದಲ್ಲಿ. ಅದಕ್ಕೆ ಸಮಾನವಾದ ವಿಷಯವನ್ನು ತಿಳಿಸುತ್ತೆ. ಅದೆಲ್ಲ ಭಗವತ್ಪರ ಅಂತ ಮಹಾನಾರಾಯಣ ಉಪನಿಷತ್ತಿನಲ್ಲಿಯೇ ವ್ಯಾಖ್ಯಾನ ಮಾಡಿದ್ದಾರೆ. ಉತ್ತರ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಅಲ್ಲಿ ಬರುತ್ತೆ ಹಿರಣ್ಯಗರ್ಭ ಇತ್ಯಷ್ಟೌ ಅಂತ ಒಂದು ಮಂತ್ರ ಬರುತ್ತೆ. ಅದರಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಏವಂ ಭಗವತ್ಪರ ಅನೇಕ ಉಪನಿಷೈಕಾರ್ತಿ ಪ್ರತೀತೆ ಜ್ಞಾತ್ವಾ ಶಿವಂ ಶಿವ, ಇದೆಲ್ಲ ಕೂಡ ಅದೇ ರೀತಿ ಸರ್ವವ್ಯಾಪಿ ಚ ಭಗವಾನ್ ತಸ್ಮಾತ್ ಸರ್ವಗತ ಶಿವ, ಎಲ್ಲ ಶಿವಶಬ್ದಗಳನ್ನು ವಿಸ್ತಾರವಾಗಿ ವ್ಯಾಖ್ಯಾನ ಮಾಡಿದ್ರು ಆಗಲೇ. ತದಕ್ಷರಂ ತತ್ ಸವಿತುರ್ವರೆಣ್ಯಂ, ಇದು ಗಾಯತ್ರಿ ಶಬ್ದ ಪ್ರಸಿದ್ಧವಾದದ್ದು. ಅಕ್ಷರಂ ಪ್ರಭುಂ ಮೊದಲಾದದ್ದು. ತದಾ ಮನೀಷಾ ಮೊದಲೇ ಹೇಳಿದ್ರು. ದೈವಮೂರ್ಧ್ವಂ ನ ತಿರಿಯಂಚಂ ಎಲ್ಲ ಹೇಳಿ ಕಡೆಯಲ್ಲಿ ಭಾವ ಭಾವ ಕರೌ ಶಿವವು ಅಂತ ಶಿವಂ ಅಂತ ಹೇಳಿಬಿಟ್ಟು 6ನೇ ಖಂಡದ ಕೆಲವುದನ್ನು ತೆಗಿತಾರೆ. ಇಲ್ಲಿ ಕಾಲ ಕಾಲಃ ಅನ್ನೋದು ಬಂತು. ಕಾಲಸ್ಯಾಪಿ ಪರಿಚ್ಛೇದಕ ಅಂತ ಹೇಳೋದು ಕಡೆಯ ಇದರಲ್ಲಿ. ಭಗೇಶಂ ಅನ್ನೋದು ತಮೀಶ್ವರಾಣಾಂ ಪರಮಂ ಮಹೇಶ್ವರಂ ತಂ ದೇವತಾನಾಂ ಪರಮಂಚ ದೈವತಂ. ಇದೆಲ್ಲ 6ನೇ ಖಂಡದಲ್ಲಿ ಬರುವ ಮಂತ್ರಗಳು. ಅದೆಲ್ಲ ಹಿಂದೆ ವ್ಯಾಖ್ಯಾನ ಮಾಡಿದ್ರು. ಈಗ ತಾನೇ ಲತತ್ಸಮಶ್ಚ ಅಭ್ಯಧಿಕಶ್ಚ ದೃಶ್ಯತೆ ಪರಾಶ್ಯ ಶಕ್ತಿ ವಿವಿಧೈವ ಶ್ರೂಯತೆ. ಎಲ್ಲ ಸ್ಪಷ್ಟವಾಗಿ ಪರಮಾತ್ಮ ಪರವಾಗಿ ಏಕೋ ದೇವ ಏಕೋ ನಾರಾಯಣ ಇದೆ ಅರ್ಥವನ್ನು ತಿಳಿಸುತ್ತೆ. ನತತ್ರ ಸೂರ್ಯೋ ಭಾತಿ ಕಟವಲ್ಲಿಯಲ್ಲಿಯೂ ಹೇಳಲ್ಪಟ್ಟಿದೆ. ಯೋ ಬ್ರಹ್ಮಾಣಂ ವಿಧಾತಿ ಪೂರ್ವಂ ಚರಣಂ ಪ್ರಪದ್ಯೆ ಅಮೃತಸ್ಯ ಪರಂ ಸೇತು. ಎಲ್ಲ ನಾರಾಯಣ ಪರತ್ವವನ್ನೇ ತಿಳಿಸೋದು. ನಾಣ್ಯಪ್ಪಂತಹ ಇತಿ ಉಕ್ತ ಅರ್ಥ ವಿವರಣ ರೂಪಂ ಅಂತ ಹೇಳಿ ಇದೆಲ್ಲವೂ ಕೂಡ ಪರಮಾತ್ಮ ಪರವೇ ಅನ್ನೋದು ಸ್ಪಷ್ಟವಾಗಿ ತಿಳಿಸುತ್ತೆ. ಆದ್ದರಿಂದ ಈ ಉಪನಿಷತ್ತು ಸಂಪೂರ್ಣವಾಗಿ ಪರಮಾತ್ಮ ಪರವೇ ಅನ್ನೋದರ ಒಂದು ಸಿಂಹಾವಲೋಕನ ಇಲ್ಲಿ ಸ್ವಲ್ಪ ಸಂಗ್ರಹವಾಗಿ ಎಲ್ಲ ಮಾಡಿದ್ರು. ಇಷ್ಟು ವಿಸ್ತಾರವಾಗಿ ವ್ಯಾಖ್ಯಾನವನ್ನು ಪೂರ್ತಿಯಾಗಿ ನಾವು ಅಧ್ಯಯನ ಮಾಡಿ ಆಯಿತು. ಇಂದು ಈ ಒಂದು ಭಾಗದಲ್ಲಿ ಸಂಗ್ರಹವಾದ ಒಂದು ವಿಶ್ಲೇಷಣೆ ಮಾಡ್ತಾರೆ. ಪೂರ್ಣವಾಗಿ ಎಲ್ಲ ಮಂತ್ರಗಳನ್ನ ಅಲ್ಲಲ್ಲಿ ತೆಗೆದು ಇಲ್ಲಿ ಒಂದು ಸೆಂಟೆನ್ಸ್ ಯದಾ ಚರ್ಮವದಿತಿ ಅಂತಿದೆಯಲ್ಲ. ಹೌದು, ಅಜಾ ಚರ್ಮವದಾಕಾಶ ಅಂತ ಹೇಳುವಾಗ ಒಂದು ಚರ್ಮದಿಂದ ಆಕಾಶವನ್ನು ಒಬ್ಬ ಸುತ್ತಕ್ಕಾದ್ರೆ ಪರಮಾತ್ಮನ ನೋಡ್ಕೋಬಹುದು ಅಂತ ಅರ್ಥ. ಹೌದು, ಗೊತ್ತಾಗ್ಲಿಲ್ಲ ಅದಕ್ಕೋಸ್ಕರ ಕೇಳಿದೆ. ಕಡೆ ಭಾಗದಲ್ಲಿ ಅಧ್ಯಯನ ಮಾಡಿದ್ರು 6ನೇ ಖಂಡದಲ್ಲಿ ಬರುವಂತಹ ವಾಕ್ಯ ಅದು. ಯಥಾ ಚರ್ಮವಾದ ಆಕಾಶ ಅಂತ ಹೇಳೋದು ಅವನು ತಿಳಿಯೋಕ್ಕಾಗೋದಿಲ್ಲ. ಅವನನ್ನ ಪೂರ್ಣವಾಗಿ ಯಾರು ಪೂರ್ಣವಾಗಿ ತಿಳಿಯಕ್ಕಾಗೋದಿಲ್ಲ ಅನ್ನುವಂತಹ ಮಂತ್ರ. ಯಥಾ ಚರ್ಮವಾದ ಆಕಾಶಂ ವೇಷ್ಟೈ ಇಷ್ಯಂತಿ ಮಾನವಾಹ, ಸುತ್ತುತ್ತಾರೆ ಅಂತ. ತದಾ ದೇವಜ್ಞಾನ ದುಃಖ, ಯಾವಾಗ ಅವನು ತಿಳಿದುಕೊಂಡು ದುಃಖದಿಂದ ಪಾರ ಆಗ್ತಾರೆ. ಆದರೆ ಹಾಗೆ ಮಾಡೋಕ್ಕಾಗೋದಿಲ್ಲ ಅಂತ ಅವನ ಒಂದು ಅನುಗ್ರಹದಿಂದಲೇ ಅವನು ಪಡೆದುಕೊಳ್ಬೋದೇ ಹೊರತು ನಾವಾಗಿ ಹೋಗಿ ಅವನು ಪೂರ್ಣವಾಗಿ ತಿಳಿಯಕ್ಕಾಗೋದಿಲ್ಲ ಅನ್ನೋ ಒಂದು ಅರ್ಥವನ್ನು ಹೇಳಿದ್ರು ಅಲ್ಲಿ. ಅಮೃತಸ್ಯ ಪರಂ ಸೇತು ಮೊದಲ ಅರ್ಥ ಹೇಳಿ. ಹಾಗೆ ಇಲ್ಲಿ ಕಡೆಯಲ್ಲಿ ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು, ಅಲ್ಲಿಯೂ ದೇವ ಶಬ್ದ ಬಂದಿದೆ. ಅದು ಕೂಡ ಪರಮಾತ್ಮನ ವಿಷಯವೇ ಅನ್ನೋದು. ದಿವ್ಯೋ ದೇವ ಏಕಃ ನಾರಾಯಣ, ಇದೆಲ್ಲ ಉಪನಿಷತ್ತು. ಇದು ಬಹಳ ವಿಶೇಷವಾದ ಉಪನಿಷತ್ತು, ಶ್ವೇತಾಶ್ವತರ ಉಪನಿಷತ್ತು. ಅದ್ಭುತವಾಗಿ ಪರಮಾತ್ಮ ಪರವಾಗಿ ಪೂರ್ಣವಾಗಿ ಇದರಲ್ಲಿ ಪ್ರತಿಪಾದಿತವಾಗಿರುವ ಒಂದು ವಿಶೇಷವಾದ ಉಪನಿಷತ್ತು. ಅದನ್ನು ಅಧ್ಯಯನ ಮಾಡಿ ಇಂದು ಮುಗಿಸ್ತಾ ಇದ್ದೀವಿ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೀಮತೆ ರಾಮಾನುಜಾಯ ನಮಃ. ಮಹಾದೇಶಿಕಾಯ ರಂಗರಾಮಾನುಜ ಮಹಾದೇಶಿಕಾಯ ನಮಃ. ಶ್ರೀ